ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಎಲ್ಲರ ಜೀವನದಲ್ಲೂ ಕೂಡ ಒಂದು ದೊಡ್ಡದಾಗಿರುವಂತಹ ಕನಸಿರುತ್ತೆ, ತಮ್ಮದೇ ಆಗಿರುವಂತಹ ಒಂದು ಫಾರ್ಮ್ ಲ್ಯಾಂಡನ್ನು ಪಡಿಬೇಕು ಅನ್ನೋದು. ಈಗಿರುವಂತಹ ದುಬಾರಿ ಬೆಲೆನಲ್ಲಿ ಬ್ಯಾಂಗ್ಳೂರಿನಲ್ಲಿ ಒಂದು ಸೈಟನ್ನು ತಗೊಳ್ಳೋದೆ ಒಂದು ಕನಸಿನ ಮಾತು ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಒಂದು ಫಾರ್ಮ್ ಲ್ಯಾಂಡನ್ನು ತಗೊಳ್ತೀವಿ ಅಂತಂದರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಅದು ಒಂದು ದೂರದ ಒಂದು ಕನಸಿನ ಮಾತಾಗಿ ಉಳಿಯುತ್ತೆ. ಸೊ ನಿಮ್ಮೆಲ್ಲರ ಒಂದು ಆಸೆಗೆ ನನಸಾಗುವಂತಹ ಒಂದು ವಿಡಿಯೋ ಜೊತೆಗೆ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈಗ ನಾನಿರುವಂಥದ್ದು ರಾಶಿ ವನಸಿರಿ ಅನ್ನುವಂತಹ ಒಂದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಇದು. ಈ ಒಂದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ತುಂಬ ಅದ್ಭುತವಾಗಿರುವಂತಹ ಒಂದು ವ್ಯೂ ಪಾಯಿಂಟ್ ಜೊತೆಗೆ ಒಂದು ಸುಂದರವಾಗಿರುವಂತಹ ಒಂದು ನೈಸರ್ಗಿಕ ಒಂದು ವಾತಾವರಣದಲ್ಲಿ ಒಂದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡನ್ನು ನಿರ್ಮಾಣ ಮಾಡಿದ್ದಾರೆ. ಖಂಡಿತವಾಗ್ಲೂ ನಿಮಗೆ ಈ ಒಂದು ಫಾರ್ಮ್ ಲ್ಯಾಂಡನ್ನು ನೋಡ್ತಾ ಇದ್ರೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಖುಷಿ ಆಗೋದಲ್ಲದೆ ನಾವು ಈ ಒಂದು ಫಾರ್ಮ್ ಲ್ಯಾಂಡ್ನ ತಗೊಳ್ಳೇಬೇಕು ಅನ್ನುವಂತಹ ಒಂದು ಇಚ್ಛೆ ಕೂಡ ನಿಮ್ಗೆ ಆಗುತ್ತೆ. ಸೊ ಹಾಗಾದರೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಈ ಒಂದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ನಲ್ಲಿ ಏನೆಲ್ಲ ಸೌಲಭ್ಯಗಳಿವೆ ಮತ್ತು ಏನೇನೆಲ್ಲ ಅಮ್ಯುನಿಟೀಸ್ಗಳನ್ನು ಈ ಒಂದು ಫಾರ್ಮ್ ಲ್ಯಾಂಡ್ನಲ್ಲಿ ಕೊಟ್ಟಿದ್ದಾರೆ ಮತ್ತು ಈ ಒಂದು ಫಾರ್ಮ್ ಲ್ಯಾಂಡ್ನ ಪ್ರೈಸ್ ಏನಿದೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗೆ ಈ ಒಂದು ರಾಶಿ ವನಸಿರಿ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡನ್ನು GRK ಪ್ರಮೋಟರ್ಸ್ ಅವರು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಬನ್ನಿ ಈ ಒಂದು ಫಾರ್ಮ್ ಲ್ಯಾಂಡನ್ನು ಓನರನ್ನು ಪರಿಚಯ ಮಾಡ್ಕೊಳ್ತಾ ಈ ಒಂದು ಫಾರ್ಮ್ ಲ್ಯಾಂಡ್ನ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ನಿಮಗೆ ತಿಳಿಸ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸರ್ ನಿಮಗೆ ಈ ಒಂದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ನ ಒಂದು ಬೆಲೆಯನ್ನು ಹೇಳ್ತಾ ಹೋಗ್ತಾರೆ. ಸೊ ಬೆಲೆ ಕೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಶಾಕ್ ಆಗುತ್ತೆ. ಹಾಯ್ ಸರ್, ನಮಸ್ತೆ. ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡಿ. ನಮಸ್ತೆ. ಎಲ್ಲ ನಿಮ್ಮ ವೀಕ್ಷಕರಿಗೂ ಸಹ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮುರಳಿ ಮೋಹನ್ ರೆಡ್ಡಿ ಅಂತೇಳಿ. ನಾವು ರಾಶಿ ವನಸಿರಿ ಪ್ರೀಮಿಯಂ ಫಾರ್ಮ್ ಲ್ಯಾಂಡ್ನ ನಮ್ಮ ಡೆಗ್ನಿಕೋಟೆ ಹತ್ರ ಸಾಲವಾರಂ ರೋಡ್ ಅಂತೇಳಿ ಈ ರೋಡಲ್ಲಿ ನಾವು ಡೆವಲಪ್ ಮಾಡಿದ್ದೀವಿ ಮೇಡಮ್. ಅದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಡೀಟೇಲ್ ಕೊಡ್ತೀನಿ. ಈ ಒಂದು ಫಾರ್ಮ್ ಲ್ಯಾಂಡ್ ಇರುವಂತದ್ದು ಡೆಗ್ನಿಕೋಟೆಗೆ ಸಮೀಪದಲ್ಲಿರುವಂತ. ಹೌದು ಮೇಡಮ್. ಊರ ಹೆಸರು ಸರ್ ಇದು ಸಾಲಿವಾರಂ ಅಂತ ಊರು. ನೆಕ್ಸ್ಟ್ ವಿಲೇಜ್ ಇರೋದು ಸಾಲಿವಾರಂ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಇರುವಂತಹ ಒಂದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಇದು. ಸೊ ನಮ್ಮ ಒಂದು ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಅನ್ನು ನೋಡೋದಕ್ಕೆ. ಸರಿ, ಹೋಗೋಣ ಒಳಗಡೆ. ಖಂಡಿತವಾಗ್ಲು ಎಲ್ಲ ನಾನು ಇಂಟ್ರೊಡ್ಯೂಸ್ ಮಾಡಿ. ಮೇಡಮ್ ನೋಡಿ, ಇಲ್ಲಿಂದ ನಮ್ಮದು ಸ್ಟಾರ್ಟ್ ಆಗುತ್ತೆ ಪ್ರಾಪರ್ಟಿ. ಇದು ಮೈನ್ ನಮ್ಮ ಗೇಟು. ಸೊ ಇಲ್ಲಿ ಬಸ್ ಸ್ಟಾಪ್ ಸಹ ಈ ವಿಲೇಜ್ ಬಿಕ್ಕನಪಲ್ಲಿ ಅಂತೇಳಿ ವಿಲೇಜ್ ಬಸ್ ಸ್ಟಾಪ್ ಸಹ ಇದೆ. ಎಂಟ್ರೆನ್ಸ್ ನಮ್ಮ ಗೇಟ್ ಮುಂದ್ಗಡೆ ಇರೋದು. ಸೊ ಇಲ್ಲಿ ನಮಗೆ 24x7 ಸೆಕ್ಯೂರಿಟಿ ಸರ್ವಿಸ್ ಇದೆ. ಸೊ ನೋಡಿ, ಈಗ ನಾವು ಫಾರ್ಮ್ ಲ್ಯಾಂಡಲ್ಲಿ ಒಂದು ಪ್ಲಾಟ್ಗೆ ಆಲ್ಮೋಸ್ಟ್ ನಮ್ಮದ್ರಲ್ಲಿ 103 ಪ್ಲಾಟ್ಸ್ ಬಂದಿದೆ ಮೇಡಮ್ ಫಾರ್ಮ್ ಲ್ಯಾಂಡಲ್ಲಿ. ಇದು ನೋಡಿ ಮೇಡಮ್, ಇದು 40 ಎಕರ್ಸ್ ಫಾರ್ಮ್ ಲ್ಯಾಂಡ್ ಪ್ರೀಮಿಯಂ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ಮಾಡಿದ್ದೀವಿ ಇಲ್ಲಿ. ಸೊ ಒಂದು ನಿಯರ್ ಬೈ 100 ಪ್ಲಾಟ್ಸ್ ಬಂದಿದೆ ನಮ್ಮ ಫಾರ್ಮ್ ಲ್ಯಾಂಡಲ್ಲಿ. ಒಂದು ಈಚ್ ಪ್ಲಾಟಲ್ಲೂ ಸಹ ನಾವು ಪ್ಲಾಂಟೇಷನ್ಸ್ ಮಾಡಿದ್ದೀವಿ. ಸೊ ನಮ್ಮಲ್ಲಿ ಆ್ಯಕ್ಚುಲಿ ಓಲ್ಡ್ ಮ್ಯಾಂಗೋ ಟ್ರೀಸ್ ಇತ್ತು ಇದೆಲ್ಲ. ಸೊ ನಾವು ಅದನ್ನೇ ಯುಟಿಲೈಸ್ ಮಾಡಿಕೊಂಡು ಇದಕ್ಕೆ ಬಿಟ್ಟು ಅಡಿಷ್ನಲ್ಲು ಒಂದು ಪ್ಲಾಟಲ್ಲಿ ಮಿನಿಮಮ್ 25 to 30 ವೆರೈಟಿ ಆಫ್ ಫ್ರೂಟ್ಸ್ ಪ್ಲಾಂಟೇಷನ್ಸ್ ಮಾಡಿದ್ದೀವಿ. ಮತ್ತು ಓಲ್ಡ್ ಮ್ಯಾಂಗೋ ಟ್ರೀಸ್ ಇದೆ. ಸೊ ಅದು ಬಿಟ್ಟು ಮಹಾಗಣಿ ಆ್ಯಂಡ್ ಟೀಕು ನೋಡಿ, ಮಹಾಗಣಿ ಇದೆಲ್ಲ ಅದೆಲ್ಲ ಮಹಾಗಣಿ ಆ್ಯಂಡ್ ಟೀಕ್ ಅದು ಪ್ಲಾಂಟೇಷನ್ಸ್ ಮಾಡಿದ್ದೀವಿ. ಸೊ ಅದು ಈಗ ಒಂದು 15 ಇಯರ್ಸ್ ಬಿಟ್ಟು ಟಿಂಬರ್ ವುಡ್ ಒಳ್ಳೆ ಕಾಸಾಗುತ್ತೆ. ಸ್ವಲ್ಪ ಕಸ್ಟಮರ್ಗೆ ಅದೊಂದು ಬೆನಿಫಿಟ್ಟು. ಮತ್ತು ಅವ್ರು ಎನಿ ಸೀಸನ್ ಬಂದರೂ ಸಹ ಒಂದು ಫ್ರೂಟ್ ಇಲ್ಲ ಅನ್ನೋಂಗಿಲ್ಲ ಕಸ್ಟಮರ್ಗೆ. ಸೊ ಅದು ಕೊಡಬೇಕು ಅನ್ನೋದು ನಮ್ಮ ಒಂದು ಇಂಟೆನ್ಷನ್, ಮೇನ್ ಥಿಂಗು. ಮತ್ತೆ ಒಂದು ಫ್ಲಾಟ್ ನಲ್ಲೂ ಕೂಡ 25 ವೆರೈಟೀಸ್ ನಲ್ಲಿ ಫ್ರೂಟ್ಸ್. ಹೌದು ಮೇಡಮ್, 25 to 30 ವೆರೈಟಿ ಆಫ್ ಫ್ರೂಟ್ಸ್ ಕೂಡ ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ ನ ಅವರು ಟೇಸ್ಟ್ ಶೂರ್. ಎಷ್ಟು ವರ್ಷಗಳಾಗಿದೆ ಸರ್ ಡೆವಲಪ್ ಮಾಡಿ ಇದು? ಮೇಡಮ್ ಇದು 2 years ಆಯ್ತು ನಾವು ಸ್ಟಾರ್ಟ್ ಮಾಡಿ. ಸೊ ಈಗ ನಾವು ಆಲ್ಮೋಸ್ಟ್ ಎಲ್ಲ ಸೇಲ್ಸ್ ಸ್ಟಾರ್ಟ್ ಆಗಿ 1 year ಆಗಿದೆ ಮೇಡಮ್. 1 year ಇಂದ ಆಲ್ಮೋಸ್ಟ್ 70% ಸೋಲ್ಡ್ ಈಗಾಗಲೇ. ಸೊ ಈಗ ಏನಂತಂದ್ರೆ ಹೆಚ್ಚಾಗಿ ನಮ್ಮ ಭಾರತದಲ್ಲೂ ಕೂಡ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಈಗ ತುಂಬಾ ಪ್ರಚಲಿತದಲ್ಲಿದೆ. ಸೊ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಅಂತಂದ್ರೆ ಏನು ಅಂತ ಈಗಾಗಲೇ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿ ಇದೆ. ಸೊ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ. ಮೇಡಮ್ ಈಗ ಒಂದು ವೈಫ್ ಅಂಡ್ ಹಸ್ಬೆಂಡು ಅಥವಾ ಒಂದು ಫ್ಯಾಮಿಲಿ ಬೆಂಗಳೂರು ಸಿಟಿನಲ್ಲೋ ಅಥವಾ ಸೊ ಎನಿ ಸಿಟಿನಲ್ಲಿ ವಾಸ ಇರ್ತಾರೆ. ಸೊ ಅವರು 1 ಎಕರೆ 2 ಎಕರೆ ಲ್ಯಾಂಡ್ ಇಸ್ಕೊಂಡು ಅವ್ರು ಫಾರ್ಮ್ ಲ್ಯಾಂಡ್ ಮಾಡಿದ್ರೆ ಅದು ಮೇಂಟೈನ್ ಮಾಡಬೇಕಂದ್ರೆ ಅಟ್ಲೀಸ್ಟ್ 3-4 ಜನ ಸೆಕ್ಯೂರಿಟಿ ಬೇಕು. ಸೆಕ್ಯೂರಿಟಿ ಪ್ಲಸ್ 3-4 ಜನ ಲೇಬರ್ಸು ಮತ್ತು ಅವ್ರ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಅಮ್ಯುನಿಟೀಸ್ ಎಲ್ಲ ಮಾಡಬೇಕಂದ್ರೆ ತುಂಬ ಕಾಸ್ಟ್ ಬರುತ್ತೆ. ಪ್ಲಸ್ ಅವ್ರು ಯಾವಾಗೂ ಇದ್ದು ಅಲ್ಲಿ ನೋಡ್ಕೊಳೋದಕ್ಕಾಗಲ್ಲ. ಸೊ ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ, ನಮ್ಮಲ್ಲಿ ಈಗ ನಿಯರ್ ಬೈ 20-20 ಜನಕ್ಕೆ ಮೇಲೆ ಲೇಬರ್ಸ್ ಇದ್ದಾರೆ. ಪ್ಲಸ್ ಸೆಕ್ಯೂರಿಟಿ ಇರುತ್ತೆ, CC ಕ್ಯಾಮ್ರಾ ಎಲ್ಲ ಅಮ್ಯುನಿಟೀಸಿಗೆ ನಿಮ್ಮ ಮುಂದೆ ತೋರಿಸ್ತೀನಿ. ಅಮ್ಯುನಿಟಿ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್ ಎಲ್ಲ ಟೋಟಲ್ ಏರಿಯಾ ಇದೆ, ತೋರಿಸ್ತೀನಿ. ಇದೆಲ್ಲ ಇರೋದ್ರಿಂದ ಅವರು ಈಗ ಇದರೊಳಗಡೆ ಒಂದು ಪ್ಲಾಟ್ ಇಸ್ಕೊಂಡಿದ್ರೆ ಅಂದರೆ ಅವ್ರದ್ದೇ ಪ್ಲಾಟ್, ಅದು ಅವ್ರ ರಿಜಿಸ್ಟ್ರೇಷನ್ ಆಗುತ್ತೆ, ಅವರೇ ಓನರು, ಎಲ್ಲ ಅವ್ರು ಏನು ಬೇಕು ಯೂಸ್ ಮಾಡ್ಕೊಬೋದು. ಸೊ ಅವ್ರಿಗೆ ಲೇಬರ್ ಇಶ್ಯೂಸ್ ಇರೋಲ್ಲ ಮತ್ತು ಸೆಕ್ಯೂರಿಟಿ ಇಶ್ಯೂಸ್ ಇರೋಲ್ಲ. ಸೊ ಹಂಗಾಗಿ ಅವರು ನಾವೇ ಮ್ಯಾನೇಜ್ ಮಾಡ್ಕೊಡ್ತೀವಿ ಅವ್ರಿಗೆ. ಸೊ ಪ್ಲಾಂಟೇಷನ್ಸ್ ಬೆಳೆಸೋದ್ರಿಂದ ಹಿಡಿದು ಅದಕ್ಕೆ ನೀರು ಮತ್ತು ಗೊಬ್ಬರ ಹಾಕೋದು, ಪ್ಲಾಂಟೇಷನ್ಸ್ ಕಟ್ಟಿಂಗ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಸೊ ಹಂಗಾಗಿ ಅವ್ರಿಗೆ ಅದೊಂದು ಈಸಿ ವೇ
ಪ್ರೀಮಿಯಂ ಫಾರ್ಮ್ ಲ್ಯಾಂಡ್ ಅಂದರೆ. ಮೊದಲಿಗೆ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಅಂದ್ರೆ ಏನು ಅಂತಂದ್ರೆ, ಈಗ ನೀವು ಒಂದು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಆ ಲ್ಯಾಂಡ್ ಅನ್ನ ಒಂದು ಅದ ಮಾಡೋದ್ರಿಂದ ಹಿಡಿದು ಮತ್ತೆ ಅಲ್ಲಿ ಬೋರ್ವೆಲ್ ಅನ್ನ ಹಾಕ್ಸಿ ರಿಪಿರಿಗೇಷನ್ ಅನ್ನ ಮಾಡಿಸಿ ಪ್ಲಾಂಟೇಶನ್ ಅನ್ನ ಮಾಡಿ, ಸೊ ಪ್ರತಿಯೊಂದನ್ನು ಕೂಡ ನೀವು ಬಂದು ಅದನ್ನ ನೋಡ್ಕೊಂಡು ಗಿಡ ಹೇಗೆ ಬೆಳ್ತಿದೆ, ಅದಕ್ಕೆ ನೀರು ಏನು ಹಾಕಬೇಕು, ಪ್ರತಿಯೊಂದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಭೂಮಿ ಅದ ಮಾಡಬೇಕಾಗುತ್ತೆ. ಪ್ರತಿಯೊಂದು ಸೀಸನ್ಗೂ ಅದಕ್ಕೆ ಏನು ಬೇಕಾಗಿರುತ್ತೆ ಅದನ್ನು ಎಲ್ಲವನ್ನು ಕೂಡ ನೀವು ಆ ಗಿಡಗಳಿಗೆ ಕೊಡಬೇಕಾಗುತ್ತೆ. ಸೊ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ತಗೊಳ್ಳೋದ್ರಿಂದ ಒಂದು ಅನುಕೂಲ ಏನು ಅಂತಂದರೆ, ಸೊ ನೀವು ಕೆಲಸದ ಒತ್ತಡದ ಮೇಲೆ ಸಿಟಿನಲ್ಲಿ ಇರ್ತೀರಾ, ಯಾವಾಗಲೂ ಬರೋದಕ್ಕಾಗೋದಿಲ್ಲ, ವೀಕೆಂಡ್ಸ್ ಇಲ್ಲ ನಿಮ್ಮ ಹಾಲಿಡೇಸ್ನಲ್ಲಿ ಬರ್ತೀರಾ ಹೋಗ್ತೀರಾ ಅಂತಂದರೂ ಕೂಡ ಈ ಒಂದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ನಿಮಗೆ ತುಂಬ ಒಂದು ಅನುಕೂಲವಾಗಿರುವಂತಹ ಒಂದು ಲ್ಯಾಂಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಮ್ಯಾನೇಜ್ಮೆಂಟನ್ನು ಕೂಡ ಅವರೇ ನಿಮಗೆ ಮಾಡಿಕೊಟ್ಟಿರ್ತಾರೆ ಆಲ್ರೆಡಿ ನೀವು ಲ್ಯಾಂಡನ್ನು ತೊಗೊಳ್ಬೇಕಾದ್ರೆ. ಸೊ ಹಾಗಾಗಿ ಇದು ಒಂದು ಅತ್ಯದ್ಭುತವಾದಂತಹ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಸರ್, ಇನ್ನೊಂದು ನಮ್ಮ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಒಂದು ಡೌಟ್ ಬರುತ್ತೆ. ಈಗ ಇದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಆಗಿರೋದ್ರಿಂದ, ಸೊ ಈಗ ಒಂದ್ಸಲಿ ಪರ್ಚೇಸ್ ಮಾಡ್ತಾರೆ, ಈಗ ಆಲ್ರೆಡಿ ನೀವೀಗ ಎಲ್ಲ ಒಂದು ಪ್ಲಾಟ್ಗಳಲ್ಲೂ ಕೂಡ ಒಂದು 25 ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳನ್ನು ಹಾಕಿದ್ದೀರಾ. ಆ್ಯಂಡ್ ತೆಂಗು ಇದೆ, ಮಹಾಗನಿ ಇದೆ, ಟೀಕ್ ಇದೆ, ಎಲ್ಲ ಇದೆ. ಸೊ ಈಗ ಅವರು ತಗೊಂಡಿದ್ದಾದ್ಮೇಲೆ ಇಲ್ಲಿರುವಂತಹ ಪ್ಲಾಟ್ನ ಒಂದು ಮ್ಯಾನೇಜ್ಮೆಂಟನ್ನು ನೀವು ಮಾಡ್ತೀರಾ ಇಲ್ಲ ಅವ್ರಿಗೆ ಬಿಟ್ಬಿಡ್ತೀರಾ? ಇಲ್ಲ ಮೇಡಮ್, ಈಗ ನಮ್ಮಲ್ಲಿ ಟೋಟಲ್ ನಾವು ಸೆಟಪ್ ಮಾಡಿದ್ದೀವಿ. ಟೋಟಲ್ ಪ್ಲಾಟ್ ಮ್ಯಾನೇಜ್ಮೆಂಟ್ ನಮ್ಮ ಕಂಪ್ನಿಯಿಂದನೇ ಆಗುತ್ತೆ. ಎಷ್ಟು ವರ್ಷಗಳವರೆಗೂ ಸರ್? ಲೈಫ್ ಟೈಮ್ ಮೇಡಮ್. ಅದಕ್ಕೆ ಅಂತ ನಾವು ಒಂದು ಚಾರ್ಜಸ್ ಇಟ್ಟಿದ್ದೀವಿ ಎಕ್ಸ್ಟ್ರಾ. ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಸ್ಕ್ವೇರ್ ಫೀಟ್ಗೆ 30 ಪೈಸಾ ಚಾರ್ಜಸ್ ಅವ್ರ ಹತ್ರ ಕಲೆಕ್ಟ್ ಮಾಡ್ತೀವಿ. ಮಂತ್ಲಿ ಎಕ್ಸಾಂಪಲ್ 10,000 ಸ್ಕ್ವೇರ್ ಫೀಟ್ ಪ್ಲಾಟ್ಗೆ 30 ಪೈಸಾ ಅಂದರೆ ನಿಮಗೆ 3,000 ರುಪೀಸ್ ಪರ್ ಮಂತ್. ಸೊ ಅದರಲ್ಲಿ ಲೇಬರು, ವಾಟರ್ ಬಿಲ್ಲು, ಆಮೇಲೆ ಸ್ಟ್ರೀಟ್ ಲೈಟು, CC ಕ್ಯಾಮ್ರಾ ಮೇಂಟೆನೆನ್ಸು, ಕ್ಲಬ್ ಹೌಸ್ ಮೇಂಟೆನೆನ್ಸು ಎಲ್ಲ ಇನ್ಕ್ಲೂಡ್ ಮಾಡಿ 3,000 ರುಪೀಸ್ ಕಲೆಕ್ಟ್ ಮಾಡ್ತೀವಿ. ಸೊ ನೋಡಿ, ಈಗ ನೀವೊಂದು ಲ್ಯಾಂಡನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಂದರೆ ಒಬ್ಬ ಫ್ಯಾಮಿಲಿಯನ್ನು ಇಟ್ಟು ಇಲ್ಲ ಒಬ್ಬರನ್ನ ಕೆಲಸಕ್ಕೆ ಇಟ್ಟು ನೋಡ್ಕೊಳ್ತೀರಾ ಅಂತಂದರೆ ಮ್ಯಾಕ್ಸಿಮಮ್ ಅಂದರೆ 15,000 ರುಪೀಸ್ ಆದರೂ ಚಾರ್ಜ್ ಆಗುತ್ತೆ. ಆದರೆ ನಿಮಗೆ ಕೇವಲ ಒಂದು 3,000 ರೂಪಾಯಿ ತಿಂಗಳ ಒಂದು ಖರ್ಚಿನಲ್ಲಿ ಎಲ್ಲ ಒಂದು ಫೆಸಿಲಿಟೀಸನ್ನು ಸರ್ ಕೊಡ್ತಾ ಇದ್ದಾರೆ. CC ಕ್ಯಾಮ್ರಾ ಆಗಿರ್ಬೋದು, ಲೈಟ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಪ್ರತಿಯೊಂದು ಫೆಸಿಲಿಟೀಸನ್ನು ಕೊಡ್ತಾ ಇದ್ದಾರೆ. ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಹೇಳಿ ಸರ್. ಮೇಡಮ್, ಈಗ ನೀವು ಆಕ್ಚುಲಿ ನೀವು 15,000 ಹೇಳಿದ್ರೆ 15,000ಗೆ ಆಗೋದಿಲ್ಲ ಮೇಂಟೈನ್ ಮಾಡೋದಕ್ಕೆ. ಒಂದು ಫ್ಯಾಮಿಲಿ ಇಟ್ಟರೆ ಮಿನಿಮಮ್ 25-30,000 ಅವ್ರಿಗೆ ಸ್ಯಾಲ್ರಿ ಪೇ ಮಾಡಬೇಕು, ಮತ್ತು ಅವ್ರ ಫುಡ್ಡು ಮತ್ತು ಅವ್ರ ಮೇಂಟೆನೆನ್ಸ್ ಎಲ್ಲ ತುಂಬ ಬರುತ್ತೆ. ಸೊ ಇದು ಪ್ರೀಮಿಯಂ ಫಾರ್ಮ್ ಲ್ಯಾಂಡ್ ಆಗಿರೋದ್ರಿಂದ ನಮ್ಮ ಹತ್ರ ಟೋಟಲ್ ಈಗ ನಾವು 103 ಪ್ಲಾಟ್ ಅವರು ಸಹ ನಮ್ಮ ಮ್ಯಾನೇಜ್ ಮಾಡೋದ್ರಿಂದ ಸೊ ನಮಗೆ ಒಂದು ವಾಲ್ಯೂಮಲ್ಲಿ ಮುಗಿದೋಗುತ್ತೆ. ಸೊ ಹಂಗಾಗಿ ನಾವು 3,000 ರುಪೀಸ್ ಕಲೆಕ್ಟ್ ಮಾಡ್ತೀವಿ ಪರ್ ಪ್ಲಾಟ್ಗೆ, ಮೀನ್ಸ್ 30 ಪೈಸಾ ಪರ್ ಸ್ಕ್ವೇರ್ ಫೀಟ್ ಅಂದರೆ ಮಂತ್ಲಿ. ಸೊ ಹಂಗಾಗಿ ಅವ್ರಿಗೆ ಈಸಿ, ಅವ್ರಿಗೆ ರಿಸ್ಕ್ ಇರಲ್ಲ. ಅವ್ರು ಸಾಟರ್ಡೇ ಸಂಡೇ ಯಾವಾಗ ಫ್ರೀ ಇದ್ರೆ ಅವಾಗ ಬರ್ಬೋದು. ಅವ್ರ ಫ್ಯೂಚರಲ್ಲಿ ಕಾಟೇಜ್ ಏನಾದ್ರು ಮಾಡಿದ್ರೆ ಕಾಟೇಜು ಮೇಂಟೆನೆನ್ಸ್ ಮಾಡ್ಕೊಡ್ತೀವಿ. ಸೊ ಅವ್ರು ಇರ್ಬೋದು, ಹೋಗ್ಬೋದು, ಈ ಥರ ಫೆಸಿಲಿಟೀಸ್ ಮಾಡಿದ್ದೀವಿ. ಓಕೆ ಸರ್, ಇದೆಲ್ಲ ಇದು ಮಾಡಿದ್ದಾರೆ, ಕಾಂಪೌಂಡ್ ಮಾಡಿದ್ದಾರೆ ನೋಡಿ ಮೇಡಮ್. ಈಗ ಕಸ್ಟಮರು ಬೈ ಮಾಡಿದ್ದಾರೆ, ಬೈ ಮಾಡಿಬಿಟ್ಟು ಅವ್ರಿಗೆ ಹೆಂಗೆ ಬೇಕು ಹಂಗೆ ಸೆಕ್ಯೂರ್ ಅವ್ರಿಗೆ ಪ್ಲಾಟಿಗೆ ಅವ್ರು ಫೆನ್ಸಿಂಗ್ ಹಾಕಿ ಇಟ್ಕೊಂಡಿದ್ದಾರೆ. ಸೊ ಈಗ ಅವ್ರ ಪ್ಲಾಟ್ಸಲ್ಲಿ ನಮ್ಮ ಲೇಬರ್ ಹೋಗಿ ಎಲ್ಲ ಮೇಂಟೈನ್ ಮಾಡ್ತಾರೆ, ವಾಟರ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ಕ್ಲೀನು, ಗೊಬ್ಬರ ಎಲ್ಲ ನಾವು ನೋಡಿ. ಇನ್ನೊಂದು ಮೈನ್ ಥಿಂಗ್, ನಮ್ಮಲ್ಲಿ ಫರ್ಟಿಲೈಸರ್ ಯೂಸ್ ಮಾಡಲ್ಲ ನಾವು, ಕಮ್ಮಿ. ಸೊ ಎಲ್ಲ ನಮ್ಮಲ್ಲೇ ಗೊಬ್ಬರನೇ ಯೂಸ್ ಮಾಡ್ತೀವಿ ನಾವೆಲ್ಲ, ಹಸು ಗೊಬ್ಬರ ಮತ್ತು ಕುರಿ ಗೊಬ್ಬರ ಆ ಥರ ಯೂಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಸ್ವಲ್ಪ ಆರ್ಗಾನಿಕ್ ಎತ್ಕೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೊಂದು ಕಾನ್ಸೆಪ್ಟು. ಸೊ ಹಂಗಾಗಿ ಕಸ್ಟಮರ್ ಪ್ಲಾಟ್ಗೆ ಕಾಂಪೌಂಡ್ ಹಾಕಿದ್ದಾರೆ. ಈಗ ಅವ್ರು ಮತ್ತೆ ಈಗ ಸುಮಾರು ನಿಮ್ಮ ಮುಂದೆ ವಿಲ್ಲಾಸ್ ಇದೆ ಕಟ್ಟಿರೋದು, ಆದ್ರೂ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ ಮುಂದೆ ತೋರಿಸ್ತೀನಿ. ಮತ್ತು ಇದು ರೋಡ್ಸ್ ನೋಡಿ ಮೇಡಮ್. ಇದು ರೋಡ್ಸ್ ಬಂದು 35 ಫೀಟು. ಸೊ 17.5 ಫೀಟ್ ಈ ಕಡೆ, 17.5 ಫೀಟ್ ಆ ಕಡೆ. ಇದು ಮೈನ್ ಎಂಟ್ರೆನ್ಸ್ ರೋಡು. ಒಳಗಡೆ ಎಲ್ಲ 25 ಫೀಟ್ಸ್ ರೋಡ್ಸ್ ಇದೆ. ಸೊ ಅದು ಹೆಂಗೆ ಅಂದರೆ ರೋಡ್ಸ್ದು ಒಂದು ನಿಮಗೆ ಕ್ಲಾರಿಟಿ ಕೊಡಬೇಕಾಗಿದೆ ನಾನು. ಈಗ ನಮ್ಮ ಲೇಔಟಲ್ಲಾದರೆ ನಾವು ಅಪ್ರೂವ್ಡ್ ಲೇಔಟ್ ಬರುತ್ತೆ. ಅಲ್ಲಿ ಅಪ್ರೂವ್ಡ್ ಲೇಔಟಲ್ಲಿ ರೋಡ್ಸ್ ಎಲ್ಲ ನಾವು ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಮಾಡ್ತೀವಿ. ಫಾರ್ಮ್ ಲ್ಯಾಂಡಲ್ಲಿ ಅದು ಅಪ್ರೂವ್ಡ್ ಬರೋಲ್ಲ. ಸೊ ಯಾಕಂದರೆ ಫಾರ್ಮ್ ಲ್ಯಾಂಡ್ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ. ಸೊ ಹಂಗಾಗಿ ಇಲ್ಲೇನಾಗುತ್ತೆ, ರೋಡ್ಸ್ ಬಿಡಬೇಕು. ಅದಕ್ಕೆ ನಾವೊಂದು ಪ್ಲಾನ್ ಮಾಡಿದ್ದೀವಿ. ಈಗ ನಾನೇನಾದರೂ ರೋಡೆಲ್ಲ ನಮ್ಮ ಹೆಸರಲ್ಲೇ ಇಟ್ಕೊಂಡು ಪ್ಲಾಟ್ ಮಾತ್ರ ಮಾರಿಬಿಟ್ರೆ ಇನ್ ಫ್ಯೂಚರಲ್ಲಿ ಮುಂದಿನ ಜನ್ರೇಷನ್ ಅವ್ರು ಬಂದು ಇದು ನಮ್ಮ ತಾತ ಹೆಸರಿದೆ, ನಮ್ಮ ಅಪ್ಪ ಹೆಸರಿದೆ, ರೋಡು ನಮ್ಮದು ಪ್ರಾಪರ್ಟಿ ಅಂತ ಅನ್ನೋ ಕ್ವಶನ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಕಸ್ಟಮರ್ಗೆ ಯಾವುದೇ ಥರ ಸಮಸ್ಯೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇನ್ಕ್ಲೂಡ್ ರೋಡ್ಸು. ಈಗ ಎಕ್ಸಾಂಪಲ್ಲು ಅಲ್ಲಿಂದ ಈಗ 12.5 ಫೀಟ್ ರೋಡ್ ಬಿಟ್ಟಿದ್ದಾರೆ, ರೋಡ್ ಇವ್ರಿಗೆ 12.5 ಫೀಟ್ ರೋಡ್ ಅವ್ರಿಗೆ ಇನ್ಕ್ಲೂಡ್ ಸೇರಿ ರಿಜಿಸ್ಟ್ರೇಷನ್ ಮಾಡ್ತೀವಿ. ಮತ್ತು ಡಾಕ್ಯುಮೆಂಟಲ್ಲೇ ಮೆನ್ಷನ್ ಮಾಡ್ತೀವಿ, ಹಿಂದೆ ಅವ್ರಿಗೆ ಪಾತ್ವೆ ಬಿಡಬೇಕು ಅಂತ ಹೇಳ್ಬಿಟ್ಟು, ಮೀನ್ಸ್ ರೋಡ್ ಬಿಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದೇ ಕಂಡೀಷನಲ್ಲಿ ಹಾಕ್ತೀವಿ. ಸೊ ಹಂಗಾಗಿ ನಿಮಗೆ ರೋಡು ಸೇರಿ ಇನ್ಕ್ಲೂಡ್ ರಿಜಿಸ್ಟ್ರೇಷನ್ ಆಗುತ್ತೆ ನಿಮಗೆ. ಹೌದು, ಅವ್ರಿಗೆ ಸೇರಿ ಇರುತ್ತೆ. ಬಟ್ ಕಂಪಲ್ಸರಿ ರೋಡ್ ಬಿಡಬೇಕು, ಇವರು ಬಿಡಬೇಕು, ಪಕ್ಕದವರು ಬಿಡಬೇಕು, ಎಲ್ಲರೂ ಬಿಡಬೇಕು, ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲರೂ ಬಿಡಬೇಕು ಕಂಡೀಷನ್. ಹೌದು, ಅವರು ಸೈಟ್ ಮುಂದೆ ಎಷ್ಟು ಬರುತ್ತೆ, ಎಷ್ಟು ಸ್ಕ್ವೇರ್ ಫೀಟ್, ಮಿನಿಮಮ್ ಒಂದು 800-900,000 ಸ್ಕ್ವೇರ್ ಫೀಟ್ ಬರ್ಬೋದು. ಅದು ಜಾಗ ಅವ್ರಿಗೆ ಸೇರಿ ಇರುತ್ತೆ. 40 acres ಮೇಡಮ್ ಟೋಟಲ್ ಪ್ರಾಜೆಕ್ಟ್ ಇದು. ಹೌದು, 40 acres. ಹೌದು ಮೇಡಮ್, 103 ಪ್ಲಾಟ್ಸ್ ಬಂದಿದೆ. ಅದರಲ್ಲಿ ಒಂದೇ ಮೆಜರ್ಮೆಂಟಲ್ಲಿ ಇಲ್ಲ, ಒಂದು ½ ಎಕರ್ ಇದೆ, ಒಂದು ಕ್ವಾರ್ಟರ್ ಎಕರ್ ಇದೆ, ಒಂದು 35 ಸೆಂಟ್ಸ್ ಅಲ್ಲಿ ಇದೆ, ಒಂದು 40 ಸೆಂಟ್ಸ್, 50 ಸೆಂಟ್ಸ್ ಆ ಥರ ಎಲ್ಲ ಡಿಫರೆನ್ಸ್ ಅಲ್ಲಿ ಇದೆ ಮೇಡಮ್. ಈಗ ನಮ್ಮ ಕಡೆ ಬ್ಯಾಂಗ್ಳೂರ್ ಕಡೆ ಅಂದ್ರೆ ಗುಂಟೆ ಅಂತ ಹೇಳ್ತೀವಿ. ಹೌದು, ಗುಂಟೆ. ಸೆಂಟ್ ಅಂದ್ರೆ ಯಾವ ಅರ್ಥ ಮೇಡಮ್? ಇಲ್ಲಿ ಒಂದು ಗುಂಟೆಗೆ 2.5 ಸೆಂಟ್. ಇಲ್ಲಿ ಒಂದು ಎಕರೆಗೆ 100 ಸೆಂಟ್ ಬರುತ್ತೆ. ನಮ್ಮಲ್ಲಿ 40 ಗುಂಟಾಸ್ಗೆ 1 ಎಕರ್ ಅಂತ ಹೇಳ್ತೀವಿ.
ಓಕೆ ಓಕೆ ಸೊ ಹಂಗಾಗಿ ಇಲ್ಲಿ 30 ಸೆಂಟ್ಸ್ 35 ಸೆಂಟ್ಸ್ ಹತ್ರ ಎಲ್ಲ ಕೊಡ್ತಾ ಇದ್ದೀವಿ. ಓಕೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿಯೊಂದು ಪ್ಲಾಟ್ಸ್ಗಳಿಗೂ ಕೂಡ ಒಂದು ವಾಟರ್ ಫೆಸಿಲಿಟೀಸನ್ನು ಕೊಟ್ಟಿದ್ದಾರೆ, ಅಲ್ಲೇ ಗೇಟ್ ವಾಲನ್ನು ಕೊಟ್ಟಿದ್ದಾರೆ. ನಮ್ಮ ಈಚ್ ಪ್ಲಾಟ್ಗೂ ಗೇಟ್ ವಾಲ್ ಕೊಟ್ಟಿದ್ದೀವಿ, ಓಕೆ ಮತ್ತೆ ಡ್ರಿಪ್ ಸಿಸ್ಟಮ್ ಕೊಟ್ಟಿದ್ದೀವಿ, ಪ್ರತಿ ಪ್ಲಾಟ್ಗೂ ಹೋಗುತ್ತೆ. ಪ್ಲಸ್ ಕಸ್ಟಮರ್ ಈಗ ಕಾಟೇಜ್ ಕಟ್ಟಿದ್ರೆ ಅವ್ರಿಗೆ ಪಾಯಿಂಟ್ ಕೊಟ್ಟಿದ್ದೀವಿ, ಅವ್ರು ಅಲ್ಲಿಂದ ಪಾಯಿಂಟ್ ಎತ್ಕೊಳ್ಬೋದು ಅವ್ರ ಮನೆಗೆ. ಸೊ ಅವ್ರಿಗೆ 24/7 ವಾಟರ್ ಫೆಸಿಲಿಟಿ ಸಿಗುತ್ತೆ. ಸೊ ಹಂಗಾಗಿ ಯಾವುದೇ ಕಸ್ಟಮರ್ಗೆ ಎಲ್ಲ ಏನು ಬೇಕೋ ಎಲ್ಲ ಮೂಲಭೂತ ಸೌಕರ್ಯಗಳು ಸಹ ನಮ್ಮ ಫಾರ್ಮಲ್ಲಿ ಸಿಗುತ್ತೆ. ಓಕೆ ಸೊ ಈಗ ಸರ್, ಈಗ ನಾವು ನಿಂತಿರುವಂಥ ಈ ಒಂದು ಪ್ಲಾಟ್ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇದೆ ಸರ್? ಮೇಡಮ್ ನೋಡಿ, ಇದು ಬಂದು ಆ್ಯಕ್ಚುಲಿ 11,400 ಸಮಥಿಂಗ್ ಇದೆ ಈ ಪ್ಲಾಟು. ಓಕೆ. ಹಾಂ. ಸೊ ನೋಡಿ, ಇದರಲ್ಲಿ ಈಗ ಎಕ್ಸಾಂಪಲ್ ನೋಡಿ, ಇದು ಹಲಸಿನ ಗಿಡ, ಹಾಂ ಹಾಂ ಹಾಂ. ಇದು ಹಲಸಿನ ಗಿಡ ಇಟ್ಟಿದ್ದೀವಿ, ಪ್ಲಾಂಟೇಶನ್ ಮಾಡಿದ್ದೀವಿ. ನಿಯರ್ ಬೈ ಒಂದು 8 ತಿಂಗಳಾಗಿರ್ಬೋದು ಈ ಗಿಡ ಇಟ್ಟು. ಸೊ ಮತ್ತು ನೋಡಿ ಮಹಾಗಣಿ, ಇದೆಲ್ಲ ಮಹಾಗಣಿ ಗಿಡಗಳು. ಸೊ ಮ್ಯಾಂಗೋ ಟ್ರೀಸ್ ಒಂದು ಓಲ್ಡ್ ಮ್ಯಾಂಗೋ ಟ್ರೀಸ್, ಇದೆಲ್ಲ ಆಲ್ರೆಡಿ ನಾವು ಪ್ಲಾಂಟೇಶನ್ಸ್ ಇತ್ತು ನಾವು ಪ್ಲಾಂಟ್ ತೆಗಿಬೇಕಾದ್ರೆ. ಸೊ ಈ ಥರ ನಾವು ಸುಮಾರು ವೆರೈಟೀಸ್ ಆಫ್ ಗಿಡಗಳು ಇಟ್ಟಿದ್ದೀವಿ. ನೋಡಿ ಅಲ್ಲೆಲ್ಲ ದಾಳಂಬ್ರಿ ಮೇಡಮ್ 10 ಫೀಟ್ ಡಿಸ್ಟೆನ್ಸ್ ಮೇಡಮ್. 10 ಫೀಟ್ ಡಿಸ್ಟೆನ್ಸ್ ಅಲ್ಲಿ ಹೌದು, ಒಂದು ಗಿಡಕ್ಕೂ 10 ಫೀಟ್ ಡಿಸ್ಟೆನ್ಸ್ ಕೊಟ್ಟಿದ್ದೀವಿ. ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಒಂದು ಪ್ಲಾಟ್ಗೆ 80 to 90 ಪ್ಲಾಂಟೇಶನ್ಸ್ ಆಗುತ್ತೆ ಮೇಡಮ್. ಹೌದು ಮೇಡಮ್. ಸರ್, ಈ ಒಂದು ಸರ್ಕಲ್ ಯಾವ ಕಡೆಗೆ ಆಕ್ಸೆಸ್ ಆಗುತ್ತೆ ಮೇಡಮ್? ಈಗ ಮೈನ್ ಗೇಟ್ ಇಂದ ಬಂದ್ರೆ ಡಬಲ್ ರೋಡ್ ಇದೆ ಮೇಡಮ್. ಇಲ್ಲಿಂದ ಆಚೆಗೆ ಇದು ಸಿಂಗಲ್ ರೋಡ್, ಎಲ್ಲ 4 ಕಡೆ ಸಿಂಗಲ್ ರೋಡ್ ಇದೆ, ಸರ್ಕಲ್ ಇದೆ ಎಂಟ್ರೆನ್ಸ್. ಸೊ ಹಿಂಗೆ ಈ ರೋಡಲ್ಲಿ ಹೋದ್ರೆ ಈಗ ಲೆಫ್ಟ್ ಅಲ್ಲಿ ಕ್ಲಬ್ ಹೌಸ್ ಏರಿಯಾ ಅಮ್ಯಾನಿಟೀಸ್ ಎಲ್ಲ ಇದೆ. ನಿಮ್ಗೆ ಅದು ಮತ್ತೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇದೆಲ್ಲ 25 ಫೀಟ್ ರೋಡ್ಸ್, ಇದೆಲ್ಲ ಪ್ಲಾಟ್ಸು. ನೋಡಿ ಕಾಟೇಜ್ ಅಲ್ಲಿ ಕಟ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಮೇಡಮ್, ಇದು ಗೋಶಾಲ ಇದು. ಸೊ ಇದು ಫಾರ್ಮ್ ಲ್ಯಾಂಡಲ್ಲಿ ನಾವು ಒಂದು ಗೋಶಾಲ ಮಾಡಿದ್ದೀವಿ. ಸುಮಾರು ನಮ್ಮಲ್ಲಿ ಈಗ ಆಲ್ರೆಡಿ ಒಂದು 18-20 ಹಸುಗಳಿದೆ, ಮತ್ತು ಶಿಪ್ ಗೋಟ್ ಎಲ್ಲ ಇದೆ. ಸೊ ಹಂಗಾಗಿ ಒಂದು ಬಗ್ಗೆ ಇದ್ರ ಬಗ್ಗೆ ಇದು ಗೋಟ್ ಅಂಡ್ ಶಿಪ್ ಶೆಡ್ ಸುಮಾರು ಒಂದು 250-300 ಕುರಿ ಮತ್ತು ಮೇಕೆಗಳೆಲ್ಲ ಇದೆ. ಸೊ ನಮಗೆ ಇಲ್ಲಿ ಏನಾದರೂ ನಮ್ಮ ಮೂಕ ಪ್ರಾಣಿಗಳನ್ನ ಸಾಕಬೇಕು ಅಂತ ಒಂದು ಆಸೆ ನಮಗೆ. ಸೊ ನಮ್ಮ ಫಾರ್ಮ್ ಲ್ಯಾಂಡ್ ಮುಖಾಂತರ ಕಸ್ಟಮರ್ಗೂ ಸಹ ಸುಮಾರು ಕಸ್ಟಮರ್ ನಾನು ಕೇಳಿದ್ರು, ನೀವು ಗೋಶಾಲೆ ಗೋಶಾಲ ಮಾಡಲಿಲ್ಲ ಅಂತ. ಅದಕ್ಕೋಸ್ಕರ ನಾವು ಮಾಡಿದ್ದೀವಿ. ನಮಗೂ ಸಹ ಆ ಪ್ರಾಣಿಗಳ ಮೇಲೆ ಪ್ರೀತಿ ಇರೋದ್ರಿಂದ ಇವತ್ತು ಮಾಡಿದ್ವಿ. ಬಂದವರು ಅವ್ಗಳ ಸೇವೆ ಮಾಡ್ಬೋದು ಅಂತೇಳಿ ಕೂಡ ನಾನು ಈ ಸಮಾಜದಲ್ಲಿ ಹೇಳಕ್ಕೆ ಬಯಸ್ತೀನಿ. ತುಂಬ ಚೆನ್ನಾಗಿದೆ ಸರ್. ಈ ಒಂದು ಫಾರ್ಮ್ ಲ್ಯಾಂಡನ್ನು ಪರ್ಚೇಸ್ ಮಾಡಿರೋರಿಗೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೆಂಗಳೂರಿನ ಒಂದು ಜಂಜಾಟದಲ್ಲಿ, ಆ ಒಂದು ಟ್ರಾಫಿಕ್ ಲೈಫ್ನಲ್ಲಿ, ಬ್ಯುಸಿ ಶೆಡ್ಯೂಲ್ಸ್ನಲ್ಲಿ ಸಮಯ ಕಳೀತಾ ಇರುವಂತಹ ಜನರಿಗೆ ಖಂಡಿತವಾಗ್ಲೂ ಇಲ್ಲಿ ಬಂದರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ವ್ಯೂ ಜೊತೆಗೆ, ಗ್ರೀನರಿ ಜೊತೆಗೆ, ಈ ಒಂದು ಹಸುಗಳು ಪ್ರಾಣಿಗಳ ಜೊತೆಗೆ ಟೈಮ್ ಕಳೆದಿದ್ದಿಲ್ಲ, ಖಂಡಿತ ಅದೊಂದು ಖುಷಿ ಅನ್ನೋ ಜೊತೆಗೆ ಒಂದು ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ಮೇಡಮ್, ನಾವು ಸಿಟಿನಲ್ಲಿ ಇರ್ತಕ್ಕಂಥವ್ರೆ, ನನ್ನೊಂದು ಅನಿಸಿಕೆ, ಬೆಂಗಳೂರಲ್ಲಿ 42% ಮೇಡಮ್ ಇವತ್ತು ಆಕ್ಸಿಜನ್ ಲೆವೆಲ್ ನನಗೆ ಗೊತ್ತಿರೋ ಪ್ರಕಾರ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ. ಇಲ್ಲೆಲ್ಲ 85-90% ಆಕ್ಸಿಜನ್ ಲೆವೆಲು. ಸೊ ವೀಕ್ಲಿ 1 or 2 days ಬಂದು ಇಲ್ಲಿದ್ರೆ ನಮ್ಗೊಂದು 5 ವರ್ಷ ಆಯುಷ್ ಜಾಸ್ತಿ ಆಗುತ್ತೆ ಅಂತ ನನ್ನೊಂದು ಅನಿಸಿಕೆ ಫಾರ್ಮ್ ಲ್ಯಾಂಡಲ್ಲಿ. ಯಾಕಂದರೆ ನೇಚರ್ ಮಧ್ಯೆ ಇರ್ತೀವಿ ನಾವು ಚಿಕ್ಕ ಹುಡುಗರು ನಮ್ಮ ಕಾಲದಲ್ಲಿ ಹೆಂಗಿದ್ವಿ ಆ ನೆನಪುಗಳೆಲ್ಲ ನಮಗೆ ಬರುತ್ತೆ. ಸೊ ಆ ನೆನಪುಗಳೆಲ್ಲ ನಾವು ಮಾಡ್ಕೊಬೇಕಾದ್ರೆ ಇಂಥ ಫಾರ್ಮ್ ಲ್ಯಾಂಡಲ್ಲಿ ಒಂದು ಪ್ಲಾಟ್ ಇಸ್ಕೊಂಡಿರೋದ್ರಿಂದ 100% ನಾವು ಹಳೆ ನೆನಪುಗಳಿಗೆ ಹೋಗ್ತೀವಿ, ಅದನ್ನು ಸವಿತೀವಿ, ಮತ್ತು ಸಿಟಿ ಲೈಫ್ನ ಎಂಜಾಯ್ ಮಾಡ್ತೀವಿ. ಸೊ ಹಂಗಾಗಿ ಇದು ಫಾರ್ಮ್ ಲ್ಯಾಂಡ್ ಒಂದು ತುಂಬ ಚೆನ್ನಾಗಿ ಬಂದಿದೆ. ನಾವು ಅಂದ್ಕೊಂಡಿಲ್ಲ ಅಷ್ಟಕ್ಕಿಂತ ಚೆನ್ನಾಗಿ ಬಂದಿದೆ ಮೇಡಮ್. ನೋಡಿ, ಈಗ ನಾವು ಮಾಡಿರೋ ಪ್ಲಾಂಟೇಶನ್ಸಲ್ಲಿ ಈಗ ಆಲ್ರೆಡಿ 8 ತಿಂಗಳಿಗೆ ಚೇಪೆಕಾಯಿ ಆಲ್ರೆಡಿ ನೋಡಿ, ಇದು ಗೋವಾ ಫ್ರೂಟು. ಸೊ ಆಲ್ರೆಡಿ ಬಂದಿದೆ ಫಸಲು. ಇದೇ ಥರ ಈಗ ದಾಳಂಬಿ ಬಂದಿದೆ, ಸಪೋಟ ಬಂದಿದೆ, ರಾಮಫಲ, ಸೀತಾಫಲ, ಈ ಥರ ವೆರೈಟಿ ಆಫ್ ಫ್ರೂಟ್ಸು ಆಲ್ರೆಡಿ ಈಗೆಲ್ಲ ನಾವು ಹೈಬ್ರಿಡ್ ತರಿಸಿದ್ವಿ. ಸೊ ಹಂಗಾಗಿ ಬೇಗ ಬರ್ತಾ ಇದೆ ಮೇಡಮ್ ಇದೆಲ್ಲ. ನೋಡಿ ಮೇಡಮ್, ಇದು ಹಳ್ಳಿಕಾರ್ ಕೇಳಿದ್ರಲ್ಲ ನೀವು, ನಮ್ಮಲ್ಲಿ ಹಳ್ಳಿಕಾರ್ ಕೂಡ, ಹಳ್ಳಿಕಾರ್ ಹಸುಗಳು ತುಂಬ ಒಳ್ಳೆ ಹಸುಗಳು ಮೇಡಮ್. ಇದ್ರ ಜೊತೆಲ್ಲ ಒಂದು 10 ನಿಮಿಷ ಇದ್ರೆ ಶುಗರ್ BP ಎಲ್ಲ ಆಟೋಮೆಟಿಕ್ ಡೌನ್ ಆಗ್ಬಿಡುತ್ತೆ. ಇದ್ರ ಮೇಲೆ ಸ್ವಲ್ಪ ಹೊತ್ತು ಒಂದು 10 to 15 minutes ಅದ್ರ ಜೊತೆಲಿ ನಾವು ಎಂಜಾಯ್ ಮಾಡ್ಕೊಂಡು ಹೋದ್ರೆ ರಿಲ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಹಸುಗಳು ಇವೆಲ್ಲ, ನಮ್ಮ ಕರ್ನಾಟಕದ ತಳಿ ಇದೆಲ್ಲ. ಸರ್, ಏನು ನಿಮ್ಮ ಹೆಸರು? ಲಗ್ಮಪ್ಪ ಅಂದ್ಬಿಟ್ಟು ಮೇಡಮ್. ಓಕೆ, ಇಲ್ಲಿರೋದು ಹಸುಗಳನ್ನೆಲ್ಲ ನೀವೇ ನೋಡಿ? ಹಸುಗಳು, ಆಮೇಲೆ ಇಲ್ಲಿರೋ ಕುರಿಗಳು, ಆಮೇಲೆ ಗಾರ್ಡನ್ ಇದೆಲ್ಲ ನಾವೇ ಮಾಡೋದು. ಗಿಡಗಳೆಲ್ಲ ಫಾರ್ಮ್ ಲ್ಯಾಂಡ್ ಖುಷಿ ಅನ್ಸುತ್ತೆ? ಚೆನ್ನಾಗಿದೆ ಮೇಡಮ್. ನಾವೇ ಎಲ್ಲ ಇಲ್ಲಿರೋ ಗಿಡ ಫುಲ್ ನಾವೇ ಮಾಡಿದ್ದು. ಎಲ್ಲ ಗಿಡಗಳನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದೀವಿ. ನೀರು ಕೊಡ್ತೀರಾ? ಡೈಲಿ ನೀರು ಕೊಡ್ತೀರಿ. ಗೊಬ್ಬರ, ಔಷಧಿ ಅಂಥವೆಲ್ಲನೂ 1 ತಿಂಗಳಿಗೊಂದ್ಸಾರಿ ಕೊಡ್ತೀರಿ, ಕೊಡ್ತಾ ಇರ್ತೀರಿ. ಉಳುಮೆ ಮಾಡ್ತೀರಿ ಅದನ್ನ. ನಮ್ಮ ಹೊಸೂರು ತಾಲೂಕು ಡೆಗ್ನಿಕೋಟೆ, ತಳಿ, ಆನೆಕಲ್ಲು ಈ ಭಾಗದಲ್ಲಿ ರಾಗಿ ತುಂಬ ಫೇಮಸ್, ನಿಮ್ಗೆ ಗೊತ್ತಿದೆ. ಎಲ್ಲ ರಾಗಿ ಹುಲ್ಲು ನಾವು ಆ್ಯಕ್ಚುಲಿ ಹಸುಗಳಿಗೆ ಇಲ್ಲಿ ಸುಮಾರು ಒಂದು ಕಸ್ಟಮರು ಸಹ ನಮಗೆ ಒಂದು ಟ್ರ್ಯಾಕ್ಟರ್ ಕಳಿಸಿದ್ದಾರೆ. ಮುಖ್ಯದಲ್ಲಿ ನಾವೇ ಬೈ ಮಾಡಿದ್ದೀವಿ. ಸೊ ಹಸುಗಳಿಗೆಲ್ಲ ನಾವು ಇದೇ ಹುಲ್ಲು ಕೊಟ್ಟು ಸಾಕ್ತಾ ಇದ್ದೀವಿ, ರಾಗಿ ಹುಲ್ಲು ಮತ್ತು ಪಾರಮ್ ಹುಲ್ಲು. ಸೊ ಈ ಥರ ಮಾಡ್ತಾಯಿದ್ದೀವಿ ಮೇಡಮ್. ನೋಡಿ ಮೇಡಮ್, ಇದು ಹಳ್ಳಿಕಾರ ತಳಿ ಕರು ಇದು. ಸೊ ಈಗ ನೋಡಿ, ಇದೆಲ್ಲ ಬಿಟ್ಬಿಡ್ತೀವಿ ಫ್ರೀಯಾಗಿ, ತುಂಬ ಖುಷಿಯಾಗಿ ಅವೆಲ್ಲ ಓಡಾಡ್ಕೊಂಡು ಮೇಯುತ್ತೆ ಹೋಗಿರುತ್ತೆ. ಮತ್ತು ನೋಡಿ, ಈಗ ಇದು ಪ್ಲಾಟಲ್ಲಿ
ಪ್ಲಾಂಟೇಷನ್ಸ್ ಎಲ್ಲ ದೊಡ್ಡ ದೊಡ್ಡ ಪ್ಲಾಂಟೇಷನ್ಸ್ ಆಗಿದೆ ಆಲ್ಮೋಸ್ಟ್ ಈಗ ಎಲ್ಲ 1.5 year ಪ್ಲಾಂಟೇಷನ್ಸ್. ಸೊ ತುಂಬ ಚೆನ್ನಾಗಿ ಬಂದಿದೆ ಪ್ಲಾಂಟೇಷನ್ಸ್ ಎಲ್ಲ. ಸೊ ಗ್ರೀನ್ ಆಗಿ ಇರಲಿ ಅಂತ ಹೇಳ್ಬಿಟ್ಟು ಹಸುಗಳಿಗೂ ಹುಲ್ಲಾಗುತ್ತೆ ಅಂತೇಳಿ ಫಾರಮ್ ಹಾಕಿದ್ವಿ, ಫಾರಮ್ ಹುಲ್ಲ. ಸೊ ಅದು ಕಸ್ಟಮರ್ ಈಗ ಅವ್ರು ಏನೋ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ, ಇದೆಲ್ಲ ಸೋಲ್ಡ್ ಆಕ್ಚುಲಿ ಪ್ಲಾಟ್ಸು. ಕಸ್ಟಮರ್ ಈಗ ಏನೋ ಕಾಟೇಜ್ ಕಟ್ಟಿದ್ರೆ ಸೊ ಎಲ್ಲ ನಾವು ಕ್ಲೀನ್ ಮಾಡ್ಕೊಡ್ತೀವಿ ಅವ್ರಿಗೆ. ಹೌದು. ನೋಡಿ ಮೇಡಮ್, ಈಗ ಇದು ಪ್ಲಾಟ್ ಟು ಪ್ಲಾಟ್ ಬೌಂಡ್ರಿ. ಸೊ ನೋಡಿ, ಈಗ ಇದೊಂದು ಪ್ಲಾಟ್ಗೆ ಇಟ್ಟಿದ್ದು ಬೌಂಡ್ರಿ ಲೈನು, ಅದೊಂದು ಪ್ಲಾಟ್ಗೆ ಸೆಂಟರ್ಗೆ ಆ್ಯಕ್ಚುಲಿ ಫೆನ್ಸಿಂಗ್ ಬರುತ್ತೆ. ಸೊ ಈ ಗಿಡಕ್ಕೂ 6 feet ಡಿಸ್ಟೆನ್ಸ್ ಕೊಟ್ಟಿದ್ದೀವಿ. 3 feet ಈ ಕಡೆ 3 feet ಮಿಡ್ಲ್ಗೆ ಫೆನ್ಸಿಂಗ್ ಹಾಕ್ತೀವಿ ಮೇಡಮ್. ಸೊ ಇದು ಪ್ಲಾಟ್ ಟು ಪ್ಲಾಟು ಎಲ್ಲ ಮಹಾಗಣಿ ಇಟ್ಟಿದ್ದೀವಿ, ಕೆಲವು ಕಡೆ ಟೀಕ್ ಇಟ್ಟಿದ್ದೀವಿ ಬಾರ್ಡ್ರಿಗೆ ಮಾತ್ರ. ಸೊ ಈಗ ಇವು ಡಿವೈಡ್ ಮಾಡಿಕೊಟ್ರೆ ಇವ್ರಿಗೂ ಆಗುತ್ತೆ ಅವ್ರಿಗೂ ಆಗುತ್ತೆ ಪ್ಲಾಂಟೇಷನ್ಸ್. ಮೇಡಮ್ ನೋಡಿ, ನಿಮಗೆ ಅಮ್ಯುನಿಟೀಸ್ ಮುಂದೆ ಇನ್ನೊಂದು ವಿಷಯ ಇದೆ, ತಿಳಿಸ್ಕೊಡ್ತೀನಿ. ಇದು ರಂಗನಾಥ್ ಅಂತೇಳಿ ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಮೇಡಮ್, ಬೆಂಗಳೂರಲ್ಲಿ ಇರೋದು ಅವರು ಆಕ್ಚುಲಿ ವೈಟ್ ಫೀಲ್ಡಲ್ಲಿ. ಸೊ ಅವರು ಈ ಪ್ಲಾಟ್ ಬೈ ಮಾಡಿದ್ದಾರೆ. ಸೊ ಅವರು ತುಂಬ ಕನಸುಗಾರ ಒಂಥರ. ಅವ್ರು ಏನು ಮಾಡಿದ್ದಾರೆ, ಒಳಗಡೆ ನೋಡಿ ಶೆಡ್ ಕಾಣಿಸ್ತಾ ಇದೆಯಲ್ಲ ಶೀಟ್ ಇದು, ಅದ್ರೊಳಗಡೆ ಫಿಶ್ದು 2 ಟ್ಯಾಂಕ್ ಮಾಡಿದ್ದಾರೆ ಮೇಡಮ್. ಒಂದೊಂದು ಟ್ಯಾಂಕಲ್ಲಿ 1500 ಫಿಶಸ್ಸು ಒಳಗಡೆ ಬರುತ್ತೆ. ಒಂದು ಚೂರು ಸ್ಮೆಲ್ಲು ಆ ಥರ ಏನು ಬರಲ್ಲ, ಹೈಟೆಕ್ ಸಿಸ್ಟಮಲ್ಲಿ ಮಾಡಿದ್ದಾರೆ, ಆಕ್ಸಿಜನ್ ಎಲ್ಲ ಕೊಟ್ಟೋದಕ್ಕೆ. ಸೊ ಅದು ಫಿಶಲ್ಲಿ ಒಳ್ಳೆ ಗ್ರೋತು, ಇಯರ್ಲಿ ಅವ್ರಿಗೆ ನಿಯರ್ ಬೈ 8 to 10 lakh rupees ಇನ್ಕಮ್ ಜನರೇಟ್ ಆಗೋ ಥರ ಪ್ಲಾನ್ ಮಾಡಿದ್ದಾರೆ ಮೇಡಮ್. ಅದು ಬಿಟ್ಟು ಅವ್ರು ಇಲ್ಲಿ ಲೇಬರ್ ಇಟ್ಟಿದ್ದಾರೆ ಸಪ್ರೇಟಾಗಿ, ನಮ್ಮಲ್ಲೇ ಇರ್ತಾ ಕೆಲಸ ಮಾಡೋರಿಗೆ ಪಾರ್ಟ್ ಟೈಮ್ ಕೆಲಸ ಕೊಟ್ಟಿದ್ದಾರೆ. ಸೊ ಅವ್ರು ನೋಡ್ಕೊಂತಾರೆ, ಅವ್ರಿಗೆ ಸ್ಯಾಲ್ರಿ ಮಾಡ್ತಾರೆ. ಅವರು ಎಲ್ಲ ನೋಡಿ ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ ನೋಡಿ, ಸ್ವಲ್ಪ ಮೇಲೆ ಕ್ಯಾಮ್ರಾ ಇದೆ ಕಾಣಿಸ್ತಾ ಇದೆಯಲ್ಲ, ಒಳಗಡೆ CC ಕ್ಯಾಮ್ರಾಸ್ ಎಲ್ಲ ಫಿಟ್ ಮಾಡಿದ್ದಾರೆ. ಸೊ ಹಂಗಾಗಿ ಅವರು ಅಲ್ಲಿಂದ ಫಾಲೋ ಅಪ್ ಮಾಡ್ತಾರೆ. ವೀಕ್ಲಿ 1 or 2 times ಇಲ್ಲೇ ಬರ್ತಾರೆ ಅವರು. ಸೊ ಇಲ್ಲಿ ಮೇಡಮ್ ಅದೆಲ್ಲ ಅವರು ಕಂಪ್ನಿ ಬೈಬೇಕಂತದ್ದು. ಸೊ ಅವರೇ ಮಾತಾಡ್ಕೊಂಡು ತುಂಬ ನನ್ನ ಪ್ರಕಾರ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾರೆ. ಮತ್ತು ನೋಡಿ ಅದರಲ್ಲಿ ಗೊಬ್ಬರ, ಈಗ ಅವರು ಕುರಿ ಇಟ್ಟಿದ್ದಾರೆ, ಒಂದು 20-25 ಕುರಿ ಮೇಕೆ ಎಲ್ಲ ಇಟ್ಟಿದ್ದಾರೆ. ಸೊ ಅದರಲ್ಲಿ ಇನ್ಕಮ್ ಇದು ಗೊಬ್ಬರ ಎಲ್ಲ ಅಲ್ಲೇ ಅವರೇ ಜನರೇಟ್ ಅದು ಆಗುತ್ತೆ. ಸೊ ನೋಡಿ ಇದು ಕಾಟೇಜ್ ಮಾಡ್ತಾ ಇದ್ದಾರೆ, ಈ ಕಡೆ ವೈಟ್ ಇದು ನೋಡಿ ಸರ್, ಇದು ನೋಡಿ ಮೇಡಮ್, ಈ ಬಿಲ್ಡಿಂಗ್ ಕಾಟೇಜ್. ಸೊ ಅದು ಮಾಡ್ತಿದ್ದಾರೆ, ಅವ್ರು ಓನ್ ಬಂದರೆ ಇರೋದಕ್ಕೆ ಫಾರ್ಮ್ ಹೌಸ್ ಥರ. ಸೊ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಮೇಡಮ್ ಈ ಕಸ್ಟಮರ್. ತುಂಬ ಚೆನ್ನಾಗಿದೆ. ಸೊ ನೀವು ಈ ಥರ ಒಂದು ಲ್ಯಾಂಡ್ ಇದೆ ಅಂತಂದ್ರೆ ನೀವು ಏನು ಬೇಕಿದ್ರೂ ಮಾಡ್ಬೋದು ಮೇಡಮ್. ಕಸ್ಟಮರ್ ಟ್ಯಾಲೆಂಟ್ ಅದು. ಅದೇ ನಿಮ್ಮ ಒಂದು ಟ್ಯಾಲೆಂಟ್ ಮೇಲೆ ನೀವು ಪರ್ಸನಲ್ ಯೂಸ್ ಮಾಡ್ತೀರಾ, ಇಲ್ಲ ಕಮರ್ಷಿಯಲ್ ಮಾಡ್ತೀರಾ, ಸೊ ಏನು ಬೇಕಿದ್ರೂ ಮಾಡ್ಕೋಬೋದು. ಜಾಗ ಅಂತ ನೀವು ಒಂದು ಪರ್ಚೇಸ್ ಮಾಡಿ ಬಿಟ್ರೆ ಖಂಡಿತವಾಗ್ಲೂ. ಶೂರ್ ಮೇಡಮ್. ಸರ್, ಈ ಒಂದು ಫಾರ್ಮ್ ಲ್ಯಾಂಡನ್ನು ಪರ್ಚೇಸ್ ಮಾಡಿರೋರಿಗೆ ಇಲ್ಲಿರುವಂಥ ಅಮ್ಯುನಿಟೀಸ್ಗಳಿಗೆ ಏನಾದರೂ ಮಂತ್ಲಿ ಚಾರ್ಜಸ್ ಇರುತ್ತಾ, ಇಲ್ಲ ಅಂದರೆ ಟೋಟಲಿ ಫ್ರೀ ಇರುತ್ತೆ ಸರ್? ಒಳ್ಳೆ ಕ್ವಶನ್ ಕೇಳಿದ್ರೆ. ನೋಡಿ ಮೇಡಮ್, ಈಗ ನಮ್ಮಲ್ಲಿ ಫಾರ್ಮ್ ಲ್ಯಾಂಡ್ ಅವ್ರು ಪರ್ಚೇಸ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ನಾವು ನಮ್ಮ ಕ್ಲಬ್ ಹೌಸ್ ಏರಿಯಾದಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ ಫ್ರೀ ಅಮ್ಯುನಿಟೀಸ್ಗೆ. ಸೊ ಅವ್ರ ಫ್ಯಾಮಿಲಿಗೆ ID ಕಾರ್ಡ್ ಕೊಟ್ಬಿಡ್ತೀವಿ. ಸೊ ಅವ್ರು ಬಂದು ಯಾವಾಗ 24/7 ಯೂಸ್ ಮಾಡ್ಬೋದು. ಫುಡ್ಗೆ ಮಾತ್ರ ದುಡ್ಡು ಪೇ ಮಾಡಬೇಕು, ಇನ್ನೆಲ್ಲ ಅಮ್ಯುನಿಟೀಸು ಅವ್ರಿಗೆ ಫ್ರೀ ಇರುತ್ತೆ ಮೇಡಮ್. ಸೊ ಫುಡ್ಗೆ ಅಂತಂದರೆ ನೀವು ಫುಡ್ ಪ್ರಿಪೇರ್ ಮಾಡ್ತೀರಾ? ಹೌದು ಮೇಡಮ್, ರೆಸ್ಟೋರೆಂಟ್ ಇದೆ, ನಿಮ್ಗೆ ಇಂಟ್ರೂಸ್ ಮಾಡ್ತೀನಿ. ಈಗ ಒಳಗಡೆ ರೆಸ್ಟೋರೆಂಟ್ ಎಲ್ಲ ಮಾಡಿದ್ದೀವಿ. ಸೊ ಅಲ್ಲಿ ಫುಡ್ ಸಿಗುತ್ತೆ, ಫುಡ್ಗೆ ಚಾರ್ಜಸ್ ಪೇ ಮಾಡಬೇಕು, ಅಷ್ಟು ಬಿಟ್ಟರೆ ಇನ್ನು ಎಲ್ಲ ಅಮ್ಯುನಿಟೀಸ್ ಅವ್ರಿಗೆ ಫ್ರೀ ಮೇಡಮ್. ಮೇಡಮ್ ಈಗ ಸಾಟರ್ಡೆ ಸಂಡೇ ಆಲ್ಮೋಸ್ಟ್ ಫುಡ್ಡು ಇರುತ್ತೆ, ನಮ್ಮ ಶೆಫ್ ಎಲ್ಲ ಇರ್ತಾರೆ. ಇಲ್ಲಾಂದರೆ ಶೆಫ್ ಇಲ್ಲೇ ಇರ್ತಾರೆ, ಬಟ್ ಬೇರೆ ದೇಶದಲ್ಲಿ ಬಂದರೆ ಆರ್ಡರ್ ಮಾಡಬೇಕು. ಇನ್ನೂ ನಾವು ರೆಸ್ಟೋರೆಂಟ್ ಆ್ಯಕ್ಚುಲಿ ಓಪನ್ ಮಾಡಲಿಲ್ಲ ಮೇಡಮ್. ಈಗ ಇದಕ್ಕೆ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಓಪನ್ ಮಾಡ್ತೀವಿ. ಇನ್ ಕೇಸ್ ಬರ್ತಿದ್ದೀವಿ ಬೇಕು, ಹೌದು, ಇಂಟಿಮೇಟ್ ಮಾಡಿದ್ರೆ ಫುಡ್ ರೆಡಿ ಮಾಡ್ಕೊಡ್ತಾರೆ, ಅವ್ರ ಕಾಟೇಜ್ಗೆ ಕಳಿಸ್ಕೊಡ್ತೀವಿ. ಓಕೆ. ನೋಡಿ ಮೇಡಮ್, ಇದು ಅಡಿಕೆ ಗಿಡ. ಸೊ ಇದು ಕೂಡ ನಾವು ಒಂದು ಪ್ಲಾಟಲ್ಲಿ 4-5 ಗಿಡ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಈಗ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಎಲ್ಲ ಇದು 8-9 ತಿಂಗಳು ಗಿಡ. ನೋಡಿ ಈ ಥರ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಅಂದರೆ ಈ ಥರ ಎಲ್ಲ ನಾವು ಡೈಲಿ ಕ್ಲೀನ್ ಮಾಡ್ತಾ ಇರ್ತಾರೆ, ಗೊಬ್ಬರ ಕೊಡ್ತಾರೆ, ಈ ಥರ ನೀಟಾಗಿ ಇಟ್ಕೊಂಡಿರ್ತಾರೆ. ಸೊ ಅದೇ ನಾವು ಇಂಡಿವಿಜುವಲ್ ಫಾರ್ಮ್ ಲ್ಯಾಂಡ್ ಮಾಡಿದಾಗ ಇಷ್ಟು ಮೇಂಟೈನ್ ಮಾಡೋದು ತುಂಬ ಕಷ್ಟ ಮೇಡಮ್. ಓಕೆ. ರೈಡಿಂಗು ನೀವು ಕುತ್ಕೊಂಡಿರ್ತಕ್ಕಂಥ ಗಾಡಿ. ಸೊ ನಮ್ಮ ಹಳ್ಳಿ ವಾತಾವರಣ ಸೃಷ್ಟಿ ಮಾಡ್ಬೇಕು. ಇಲ್ಲಿ ಸಿಟಿಯಿಂದ ಬಂದರೆ ಮಕ್ಕಳಿಗೆ ಈಗ ಇದೇನೋ ಒಂದು ಗೊತ್ತಿರಲ್ಲ. ಸೊ ಹಂಗಾಗಿ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋದು ಒಂದು ಇಂಟೆನ್ಷನ್ನು. ಮತ್ತು ನಮಗೆ ಫಾರ್ಮ್ ಲ್ಯಾಂಡಲ್ಲಿ ಈಗ ಮಕ್ಕಳಿಗೆ ಅಗ್ರಿಕಲ್ಚರ್ ಯಾವ ಥರ ಮಾಡೋದು ಅನ್ನೋದು ಕೂಡ ಗೊತ್ತಿರಲ್ಲ. ಅಟ್ಲೀಸ್ಟ್ ತಂದೆ ತಾಯಿ ಒಂದು ಪ್ಲಾಟ್ ಇಸ್ಕೊಂಡು ಮಕ್ಕಳಿಗೆ ಸಂಡೇ ಸಾಟರ್ಡೆ ಟೈಮಲ್ಲಿ ಸೊ ಅಟ್ಲೀಸ್ಟ್ ತಿಳಿಸ್ಕೊಡ್ಬೋದು. ಪರಮಾನಂದ್ ಅಂತ ಒಬ್ಬರು ಕಸ್ಟಮರು ನಮ್ಮ ಸರ್ಜಾಪುರದ ಕಡೆಯವರು, ಅವರು ಈಸ್ಕೊಂಡಿದ್ದಾರೆ. ಅವ್ರು ನಾರ್ತ್ ಇಂಡಿಯನ್ಸ್ ಆ್ಯಕ್ಚುಲಿ. ಸೊ ಅವ್ರಿಗೆ ಇಷ್ಟಪಟ್ಟು ಈ ಸೈಟು ಮತ್ತು ಈ ಇದು ಏನು ಮರಗಳು, ಅದು ಸ್ಪೆಷಲಿ ಹುಣಸೆ ಮರ ಅವ್ರಿಗೆ ಇಷ್ಟಪಟ್ಟು ಇದೇ ಬೇಕು ನನಗಂತ ಇಟ್ಕೊಂಡಿದ್ದಾರೆ. ಅವ್ರಿಗೆ ಅವ್ರ ಹಳ್ಳಿನಲ್ಲಿ ಈ ಥರ ವಾತಾವರಣ ಇದೆ ಅಂತೆ ಅವ್ರ ಮನೆ ಹತ್ರ. ಸೊ ನಮ್ಮ ಹಳ್ಳಿಗೆ ನಾನು ಹೋಗೋದಕ್ಕೆ ಬರೋದಕ್ಕೆ ಆಗಲ್ಲ, ನಮ್ಮ ನಾರ್ತ್ ಇಂಡಿಯಾಗೆ ಪದೇ. ಸೊ ನನಗೆ ಇಲ್ಲಿ ಪಕ್ಕದಲ್ಲಿ ನಮ್ಮ ಹಳ್ಳಿ ವಾತಾವರಣ ಬೇಕು ಅಂತೇಳಿ ಇಸ್ಕೊಂಡು ನೋಡಿ ಕಾಟೇಜ್ ಒಂದು ಕಟ್ಟಿದ್ದಾರೆ. ಡೂಪ್ಲೆಕ್ಸ್ ಟೈಪ್ ಮಾಡಿದ್ದಾರೆ ಮೇಡಮ್. ಹೌದು ಮೇಡಮ್, ನೋಡಿ ಡೂಪ್ಲೆಕ್ಸ್ ಒಂದು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈಗ ಇನ್ನೂ ಎಲ್ಲ ಪಾರ್ಕ್ ಗೀರ್ಕೆಲ್ಲ ಮಾಡಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್ ಇದು? ಮೇಡಮ್ ಇದು 6500 ಸ್ಕ್ವೇರ್ ಫೀಟ್ ಒಂದು ಪ್ಲಾಟ್. ಇದು ಚಿಕ್ಕ ಪ್ಲಾಟ್ ಆ್ಯಕ್ಚುಲಿ. ಅವರು ಸರ್ ನಮ್ಗೆ ಇಷ್ಟೇ ಸಾಕು ಅಂತೇಳಿ ಚಿಕ್ಕ ಪ್ಲಾಟ್ ಇಸ್ಕೊಂಡಿದ್ದಾರೆ. ನಾವು ಆ್ಯಕ್ಚುಲಿ ಎಲ್ಲ 10,000 ಮಾರೋದು. ಇದೊಂದು ಚಿಕ್ಕ ಪ್ಲಾಟ್ ಒಂದಿತ್ತು, ಹಂಗಾಗಿ ಅವ್ರಿಗೆ ಕೊಟ್ಟಿದ್ದೀವಿ ಮೇಡಮ್. ಓಕೆ. ಸೊ ಬನ್ನಿ ಸರ್, ಅಮ್ಯುನಿಟೀಸ್ ನೋಡೋಣ. ಬನ್ನಿ ಮೇಡಮ್, ಈಗ ಇಲ್ಲೇ ಅಮ್ಯುನಿಟೀಸ್ ಏರಿಯಾ.
ಸ್ವಲ್ಪ ತುಂಬ ಇದು ಈ ತೋರಿಸ್ಕೊಡ್ತೀನಿ. ಒಂದು ಪ್ಲಾಟ್ಗೆ ಆ ಥರ ಇದೆ ಅಮ್ಯುನಿಟಿ. ಒಂದು ಪ್ಲಾಟ್ ನಂಬರ್ 31 ಇದು. ಸೊ ಕಸ್ಟಮರ್ ಬೈ ಮಾಡಿದ್ದಾರೆ. ಇದು ದೊಡ್ಡ ಪ್ಲಾಟ್ 20,000 ಸ್ಕ್ವೇರ್ ಫೀಟ್ ಪ್ಲಾಟು. ಸೊ ನೋಡಿ ಈಗ ಅವರು ದೊಡ್ಡದಾಗಿ ಡೂಪ್ಲೆಕ್ಸ್ ಕಟ್ತಾ ಇದ್ದಾರೆ ಮೇಡಮ್. 4 ಬೆಡ್ರೂಮ್, ಓಕೆ ಓಕೆ. 4 ಬೆಡ್ರೂಮ್ ಒಂದು ಮನೆ ಕಟ್ತಾ ಇದ್ದಾರೆ. ಇದನ್ನು ಅವ್ರು ಆ್ಯಕ್ಚುಲಿ ರೆಂಟ್ ಪರ್ಪಸ್ಗೂ ಬಿಡ್ತಾರೆ. ಸೊ ಅದಕ್ಕೆ ಪರ್ ಡೇ ಇನ್ನೂ ಏನು ರೆಂಟ್ ಅವ್ರು ಫಿಕ್ಸ್ ಮಾಡಲಿಲ್ಲ. ಸೊ ಅದು ನಮ್ಮ ಮುಖಾಂತರನೇ ರನ್ ಆಗುತ್ತೆ. ಸೊ ಎಲ್ಲ ಮೇಂಟೆನೆನ್ಸ್ ಎಲ್ಲ ನಾವೇ ಮಾಡ್ತೀವಿ. ಈಗ 1-2-3 ಮಂತ್ಸಲ್ಲಿ ಆಲ್ಮೋಸ್ಟ್ ಮುಗಿಸ್ತಾರೆ ಮೇಡಮ್ ಮನೆ ಕಮಿಟ್ಮೆಂಟ್ ಆಗಿದೆ. ಸೊ ತುಂಬ ನೋಡಿ ಈ ಪ್ಲಾಟ್ ಎಷ್ಟು ಸುಂದರವಾಗಿದೆ, ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗುತ್ತದೆ ಮೇಡಮ್ ಪ್ಲಾಟ್ ಇದು. ನೋಡಿ ಮೇಡಮ್ ಇದೇ ಕ್ಲಬ್ ಹೌಸ್ ಏರಿಯಾ ಎಂಟ್ರೆನ್ಸ್ ಇದು. ಸೊ ಬನ್ನಿ ಮುಂದೆ ನೋಡೋಣ. ಇದು 2 ಎಕರ್ಸಲ್ಲಿ 1.25 ಎಕರೆ ಇದೆ ಮೇಡಮ್ ಕ್ಲಬ್ ಹೌಸ್ ಏರಿಯಾ ಇದು. ಸೊ ಟೋಟಲ್ ಇಲ್ಲಿ ನಮ್ಮ ಎಲ್ಲ ಕಸ್ಟಮರ್ಗೂ ಸಹ ಲೈಫ್ ಟೈಮ್ ಮೆಂಬರ್ಶಿಪ್ ಫ್ರೀ ಕೊಡ್ತಾಯಿದ್ದೀವಿ. ನೋಡಿ ಮೇಡಮ್ ಇದೆಲ್ಲ ಆ್ಯಕ್ಚುಲಿ ಇದು ನಿಮ್ಗೇನು ಅನಿಸುತ್ತೆ? ಇದು ಏನರಲ್ಲಿ ಮಾಡಿದ್ದೀವಿ ಅಂತ ಅನಿಸುತ್ತೆ ನಿಮಗೆ? ಆಕ್ಚುಲಿ ಅದು ನೋಡೋದಕ್ಕೆ ನ್ಯಾಚುರಲ್ ಆಗಿ ಕಾಣ್ತಿದೆ. ಇದು ವುಡ್ ಅಲ್ಲ ಮೇಡಮ್, ಸಿಮೆಂಟ್ ಅಲ್ಲ, ವುಡ್ ಅಲ್ಲ ಸಿಮೆಂಟ್ ಮೇಡಮ್. ಇದು ಸಿಮೆಂಟಲ್ಲಿ ನ್ಯಾಚುರಲ್ ಆಗಿ ಆಗಲಿ ಅಂತೇಳಿ ನಾವು ಈ ಥರ ಎಲ್ಲ ಕಾರ್ವಿಂಗ್ ವರ್ಕ್ ಮಾಡಿಸಿದ್ದೀವಿ. ಡಿಸೈನ್ ಅಲ್ಲಿ. ಓಕೆ, ತುಂಬಾ ಚೆನ್ನಾಗಿದೆ. ನೋಡಿ ಮೇಡಮ್ ಇದು ಫೌಂಟೈನು ವಿತ್ ಕಾವೇರಿ ಸ್ಟ್ಯಾಚು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಮತ್ತು ಇದು ನೋಡಿ ಇದು ಕಟ್ಟಿದ್ದೀವಲ್ಲ, ಇದು ಬೆಟ್ಟ ಏನಿದೆ ಇದೆಲ್ಲ ಆರ್ಟಿಫಿಷಿಯಲ್ ಮೇಡಮ್. ಸೊ ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಬೆಟ್ಟ ಇತ್ತು ಫಸ್ಟು. ಅದಕ್ಕೆ ನಾವು ಎಲ್ಲ ನ್ಯಾಚುರಲ್ ಆಗಿ ಸ್ಟೋನ್ಸ್ ಎಲ್ಲ ಮಾಡಿ ತುಂಬ ಒಂದು 4,000 ಸ್ಕ್ವೇರ್ ಫೀಟಲ್ಲಿ ಮಾಡಿದ್ದೀವಿ. ಮೇಲ್ಗಡೆ ಹೋಗೋಣ, ಅಲ್ಲಿ ಚೈನೀಸ್ ಗಜೀಬಾ ಟೇಬಲ್ಸ್ ಎಲ್ಲ ಇದೆ, ಚೆನ್ನಾಗಿದೆ ನೋಡಿ ಇದಂತ. ತುಂಬ ಸುಂದರವಾಗಿ ಬಂದಿದೆ, ನ್ಯಾಚುರಲ್ ಆಗಿದೆ ಮೇಡಮ್. ನೋಡಿ ಮೇಡಮ್ ಇದು ಬೆಟ್ಟ ಈಗ ಕೃತಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸೊ ಇದು ನೋಡಿದ್ರೆ ರಿಯಾಲಿಟಿ ನಿಮಗೆ ಕೃತಕ ಅನ್ಸಲ್ಲ, ಇದು ರಿಯಾಲಿಟಿ ಇದ್ದಂಗಿದೆ. ನೋಡಿ ತುಂಬ ತಣ್ಣಗೆ ಗಾಳಿ ಬರ್ತಾಯಿದೆ. ತುಂಬ ಸುತ್ತಿದ್ದೀರ ಪಾಪ ನೀವು, ತುಂಬ ಒಳ್ಳೆಯ ಕ್ಲೈಮೇಟು. ಸ್ವಲ್ಪ ರೆಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ವ್ಯೂ. ಇದು ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ ಇಲ್ಲಿ ಮಾಡಿದ್ದೀವಿ ಮೇಡಮ್. ಇದು ಆ್ಯಕ್ಚುಲಿ ಇದು ನಾವು ಕೃತಕವಾಗಿ ಮಾಡಿರ್ತಕ್ಕಂಥ ಬೆಟ್ಟ. ಸೊ ನೋಡಿ ಗಜೀಬಾ, ಇದು ಚೈನೀಸ್ ಗಜೀಬಾ. ಓಕೆ. ಸೊ ನ್ಯಾಚುರಲ್ಲಾಗಿ ಯಾವ ಥರ ಮರದಲ್ಲಿ ಮಾಡಿದ್ದೀವಿ ಆ ಥರ ಇದರಲ್ಲಿ ಡಿಸೈನ್ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ, ಪೀಸ್ಫುಲ್ ಇರ್ತೀವಿ ಇಲ್ಲಿ ಬಂದರೆ. ನೋಡಿ ಫೈರ್ ಕ್ಯಾಂಪ್ ಅದು. ಸೊ ಫೈರ್ ಕ್ಯಾಂಪ್ ಮಾಡಿದ್ದೀವಿ. ಸೊ ಇದು 4,500 ಸ್ಕ್ವೇರ್ ಫೀಟ್ ಟೋಟಲ್ ಏರಿಯಾ ಮೇಲೆ ಬೆಟ್ಟದ ಮೇಲೆ. ಸೊ ಇದು ಸಪೋಸ್ ಊಟ ಮಾಡೋದಕ್ಕೆ ಅದಕ್ಕೆಲ್ಲ ಟೇಬಲ್ ಚೇರ್ಸ್ ಹಾಕಿದ್ದೀವಿ. ಮತ್ತು ಏನೋ ಪಾರ್ಟೀಸು ಅದು ಇದು ಮಾಡಿದ್ರೆ ಸೊ ಎಲ್ಲ ಯುಟಿಲೈಸ್ ಮಾಡ್ಕೊಬೋದು. ಮತ್ತು ಇದೆಲ್ಲ ಆ್ಯಕ್ಚುಲಿ ಸಿಮೆಂಟಲ್ಲಿ ಮಾಡಿರ್ತಕ್ಕಂಥದ್ದು. ಯಾರಾದ್ರೂ ನೋಡಿದ್ರೆ ವುಡ್ ಅಂದ್ಕೊಬೇಕು. ಇದಕ್ಕೆ ಟಚ್ ಕೊಟ್ಟಿದ್ದೀವಿ. ತುಂಬ ಸುಂದರವಾಗಿ ಬಂದಿದೆ ಮೇಡಮ್. ನನಗೆ ಹೆಮ್ಮೆ ಇದೆ, ನಮ್ಮ ಫಾರ್ಮಲ್ಲಿ ಇಷ್ಟು ಚೆನ್ನಾಗಿ ಕೆಲಸ ಬಂದಿದೆ ಮೇಡಮ್. ಬನ್ನಿ, ಇಲ್ಲಿ ವ್ಯೂ ಪಾಯಿಂಟ್ ಇದೆ, ಒಂದ್ಸರಿ ವ್ಯೂ ಪಾಯಿಂಟ್ ನೋಡೋಣ. ಆಮೇಲೆ ಸ್ವಿಮ್ಮಿಂಗ್ ಪೂಲು ಮತ್ತು ರೈನ್ ಡ್ಯಾನ್ಸ್ ನಿಮಗೆ ತೋರಿಸ್ತೀನಿ. ಶೋರ್ ಸರ್. ಸೊ ಇದು ವ್ಯೂ ಪಾಯಿಂಟ್ ಸರ್ ಮೇಲೆ? ಹೌದು ಮೇಡಮ್, ಇದು ವ್ಯೂ ಪಾಯಿಂಟ್. ಇದು ಓಕೆ. ಮೇಲೆ ಬನ್ನಿ ಮೇಡಮ್. ಅದು ಕ್ರಿಕೆಟ್ ಕೋರ್ಟ್, ಅದು ಕ್ರಿಕೆಟ್ ಕೋರ್ಟು. ಮತ್ತು ಅಲ್ಲೇ ನಾವು ಈಗ ಶಟಲ್ಗೂ ಪ್ಲಾನ್ ಮಾಡ್ತಾಯಿದ್ದೀವಿ ಇನ್ನರು. ಸೊ ಮಕ್ಕಳು ಲೇಡೀಸು ಚಿಕ್ಕದ ಸಿಂಪಲಾಗಿ. ಮತ್ತು ಇದೆಲ್ಲ ಒಂದು ಗಜೀಬಾಗಳು. ಈಗ ಅದು ರೆಸ್ಟೋರೆಂಟ್ಸ್ ಮೇಡಮ್ ಅದು. ಸೊ ಅಲ್ಲಿ ಒಳಗಡೆ ಟೇಬಲ್ ಚೇರ್ಸ್ ಇದೆ ಮತ್ತು ಕಿಚನ್ ಇದೆ. ಸೊ ಉತ್ತೊಂದು ಹೊರಗಡೆ ಕುತ್ಕೊಂಡು ಗಜೀಬಾ ಕೆಳಗಡೆ ಒಳ್ಳೆ ವಾತಾವರಣದಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೂ ಸಹ ಎಲ್ಲ ಮರಗಳಿಗೆ ದೊಡ್ಡ ಮರಗಳು ಪ್ಲಾಂಟೇಷನ್ ಮಾಡ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ 1 year 2 years ದೊಡ್ಡದಾಗ್ಬಿಡುತ್ತೆ, ಒಳ್ಳೆ ನೆರಳು ಬರುತ್ತೆ. ಸೊ ಆ ಪ್ಲಾನ್ ಮಾಡಿದ್ದೀವಿ. ನೋಡಿ ಈ ಖಾಲಿ ಜಾಗ ಕಾಣ್ತಾ ಇದೆಯಲ್ಲ, ಇದೆಲ್ಲ ಬಂದು ಇನ್ನೂ ಒಂದು 12 ಅಮ್ಯುನಿಟೀಸ್ ಇಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಮಕ್ಕಳಿಗೆ. ಮತ್ತು ರೂಪ್ ವಾಕ್ ಟಾಕೋ ಆ ಥರ ಅಂತ ಹೇಳ್ಬಿಟ್ಟು. ಸೊ ಅದು ಬರುತ್ತೆ. ಮತ್ತು ಇದು ಬಂದು ಫೋಟೋ ಶೂಟ್ಗೆ ಮಾಡಿದ್ದೀವಿ ನೋಡಿ ಸರ್. ಇದು ಇಲ್ಲ ಗಾರ್ಡನಿಂಗ್, ವಾಟರ್ ಬರ್ತಾ ಇಲ್ಲ, ಗಾರ್ಡನಿಂಗ್ ಮಾಡ್ತಾಯಿದ್ದೀವಿ. ಸೊ ಈಗ 1 monthಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತೀವಿ ಎಲ್ಲ. ಸೊ ನೋಡಿ ಅದು ಬಂದು ನಮ್ಮ ಸೈಟ್ ಆಫೀಸ್ ಈಗ ಸದ್ಯಕ್ಕೆ ಅದ್ರ ಬದುಕು ಸಹ ಒಂದು ಕಾಟೇಜ್ ಮಾಡ್ತೀವಿ. ಮತ್ತು ಇದು ನೋಡಿ ಇದು ಬುಲ್ ಮೇಡಮ್, ಎಲೆಕ್ಟ್ರಿಕ್ ಬುಲ್ ಬರುತ್ತಲ್ವಾ, ಅದಕ್ಕೆ ಮಾಡಿದ್ದೀವಿ. ಸೊ ಅಲ್ಲಿ ಬುಲ್ಲಿ ಬರುತ್ತೆ. ಸೊ ಇನ್ನು ಅದು ರೈನ್ ಡ್ಯಾನ್ಸು ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ಹೋಗೋಣ ನಾವು. ಮತ್ತೆ ಬನ್ನಿ ಸ್ವಿಮ್ಮಿಂಗ್ ಪೂಲ್ ನೋಡೋಣ. ನೋಡಿ ಮೇಡಮ್ ಇದು ಸ್ವಿಮ್ಮಿಂಗ್ ಪೂಲು 65 feet by 35 feet ಅಲ್ಲಿ 38 feet ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀವಿ. ಸೊ ನೀವು ನೋಡಿ ಅಲ್ಲಿ ಕುತ್ಕೊಳ್ಳೋದಕ್ಕೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಈಜಾದ್ಮೇಲೆ ಕುತ್ಕೊಳ್ಳೋದಕ್ಕೆ ಅದೆಲ್ಲ ಮಾಡಿದ್ದೀವಿ. ಮತ್ತು ಈ ಕಡೆನೂ ಫ್ರೀ ಸ್ಪೇಸ್ ಇದೆ, ಈ ಕಡೆ ಎಲ್ಲ ಅರೇಂಜ್ ಮಾಡ್ತೀವಿ ಅಲ್ಲೆಲ್ಲ. ಮತ್ತು ಸ್ನಾನದ ಮನೆ, ಡ್ರೆಸ್ಸಿಂಗ್ ರೂಮು ಮತ್ತು ಟಾಯ್ಲೆಟ್ಸು ಎಲ್ಲ ಇದೆ. ಅದ್ರ ಮೇಲ್ಗಡೆ ಬಂದು ಈಗ ಮಕ್ಕಳು ಅಥವಾ ಬೇರೆ ಪೇರೆಂಟ್ಸು ಸ್ವಿಮ್ ಮಾಡ್ತಾಯಿದ್ರೆ ಅಲ್ಲಿ ಮೇಲ್ಗಡೆ ಲೇಡೀಸು ಅಥವಾ ಯಾರು ಕುತ್ಕೊಂಡು ಇಂಡೋರ್ ಗೇಮ್ಸ್ ಆಡೋದಕ್ಕೂ ಸಹ ಅಲ್ಲಿ ಆಪ್ಷನ್ ಮಾಡ್ಕೊಟ್ಟಿದ್ದೀವಿ. ಇದು ಫಿಶಲ್ಲಿ ಅದೊಂದು. ಮತ್ತು ರೈನ್ ಡ್ಯಾನ್ಸ್ ನೋಡಿ, ಇದು ರೈನ್ ಡ್ಯಾನ್ಸು. ರೈನ್ ಡ್ಯಾನ್ಸ್ ಆನ್ ಮಾಡಿದ್ದಾರೆ ಈಗ. ಚೆನ್ನಾಗಿದೆ ಆ್ಯಕ್ಚುಲಿ ವ್ಯೂ ಮಾತ್ರ ಇಲ್ಲಿ ನೋಡಿ. ಇದು ಚಿಲ್ಡ್ರನ್ ಫುಲ್ಲು ಮತ್ತು ಇದು ದೊಡ್ಡವ್ರಿಗೆ ಫುಲ್ಲು. ಸೊ ಆ್ಯಕ್ಚುಲಿ ಇದು ಟೋಟಲ್ ಬಂದು 65 by 38 ಇದೆ. ಡೀಪ್ ಒಂದು 4.5 feet ಅಷ್ಟೇ ಇಟ್ಟಿದ್ದೀವಿ. ಗೌರ್ಮೆಂಟ್ ರೂಲ್ ಏನಿದೆ ಅದ್ರ ಪ್ರಕಾರ ನಾವು ಮಾಡಿದ್ದೀವಿ ಮೇಡಮ್.
ಈ ಒಂದು ಫಾರ್ಮ್ ಲ್ಯಾಂಡ್ನ ತೊಗೊಂಡಿರೋಂಥವ್ರು ಎಲ್ಲ ಅಮ್ಯುನಿಟೀಸ್ಗಳನ್ನೂ ಕೂಡ ಯುಟಿಲೈಸ್ ಮಾಡ್ಕೋಬೋದು. ಹೌದು ಮೇಡಮ್, ಅವ್ರಿಗೆ 365 ಡೇಸ್ ಅಮ್ಯುನಿಟೀಸ್ ಯೂಸ್ ಮಾಡ್ಕೊಬೋದು. ಸೊ ಅವ್ರಿಗೆ ಸಪ್ರೇಟ್ ID ಕಾರ್ಡ್ ಸಹ ಕೊಟ್ಬಿಡ್ತೀವಿ ನಾವು. ಈಗ ಫಾರ್ಮ್ ಲ್ಯಾಂಡನ್ನು ತೋರಿಸಿದ್ರಿ, ಎಲ್ಲ ಪ್ಲಾಟ್ಸ್ಗಳನ್ನು ತೋರಿಸಿದ್ರಿ, ಕನ್ಸ್ಟ್ರಕ್ಷನ್ ಆಗ್ತಾ ಇರೋಂಥ ಮನೆಗಳನ್ನ ತೋರಿಸಿದ್ರಿ, ಮರಗಳನ್ನು ತೋರಿಸಿದ್ರಿ, ಅಮ್ಯುನಿಟೀಸ್ನ ತೋರಿಸಿದ್ರಿ, ಪ್ರತಿಯೊಂದು ನೋಡಿದ್ವಿ. ಸೊ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈ ಒಂದು ಮ್ಯಾನೇಜರ್ ಫಾರ್ಮ್ ಲ್ಯಾಂಡ್ನಲ್ಲಿ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಪರ್ ಸ್ಕ್ವೇರ್ ಫೀಟ್ ಎಷ್ಟಿದೆ ಸರ್? ಏನಿದೆ ಸರ್ ಬೆಲೆ? ಮೇಡಮ್ ನೋಡಿ, ಈಗ ನಾವು ಲಾಂಚಿಂಗ್ಗೆ 499 ರುಪೀಸ್ ಇಟ್ಟಿದ್ವಿ. 100 ರುಪೀಸ್ ಡಿಸ್ಕೌಂಟ್ ಲಾಂಚಿಂಗ್ಗೆ ಬುಕ್ ಮಾಡೋರಿಗೆ ಅಂತೇಳಿ 399 ಮಾಡಿದ್ವಿ. ಸೊ ಈಗ ಕಂಟಿನ್ಯೂ ಮಾಡ್ತಾ ಇದ್ವಿ. ಫೆಬ್ರವರಿ ಎಂಡಿಂಗ್ವರೆಗೂ ಅದೇ ಆಪರ್ಚುನಿಟಿ ಕೊಡ್ತಾ ಇದ್ವಿ ಕಸ್ಟಮರ್ಗೆ. ಆಫ್ಟರ್ ಫೆಬ್ರವರಿ ಬಂದು ಮತ್ತೆ 100 ರುಪೀಸ್ ಇನ್ಕ್ರೀಸ್ ಮಾಡ್ತಾ ಇದ್ವಿ ಮೇಡಮ್. ಸೊ ಹಂಗಾಗಿ ಈಗ ಬುಕ್ ಮಾಡಿದ್ರೆ ನಿಮಗೆ 399 ರುಪೀಸ್ಗೆ ಇಷ್ಟೆಲ್ಲ ಅಮ್ಯುನಿಟೀಸ್ ಒಳಗೊಂಡಂಥ ಈ ಫಾರ್ಮ್ ಲ್ಯಾಂಡಲ್ಲಿ ಪರ್ ಸ್ಕ್ವೇರ್ ಫೀಟ್ 10,000 ಸ್ಕ್ವೇರ್ ಫೀಟ್ ಮಿನಿಮಮ್ 39 ಲ್ಯಾಕ್ಸ್ ಸಮಥಿಂಗ್ 40 ಲ್ಯಾಕ್ ಬರುತ್ತೆ. ಸೊ ತುಂಬ ಸುಂದರವಾದಂಥ ಒಂದು ಜಾಗ ಅವ್ರದ್ದು ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಮೇಡಮ್. ಸರ್, ಒಂದು ಫಾರ್ಮ್ ಲ್ಯಾಂಡ್ ಅಂತಂದರೆ ಲೀಗಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೀಗಲ್ ಬಗ್ಗೆ ನೀವೇನು ತಿಳಿಸ್ಲಿಲ್ಲ, ಲೀಗಲ್ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್ ನೋಡಿ, ನಾವು 40 ಎಕರ್ಸ್ ಲ್ಯಾಂಡು ನಾವು 2 ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿದಾಗ ಸೊ ನಾವು ಟೋಟಲ್ ವಿದ್ಯಾಭಾಸ್ಕರ್ ಅಂತೇಳಿ ಹೊಸೂರಲ್ಲಿ ಫೇಮಸ್ ಲಾಯರ್, ಬ್ಯಾಂಕೆಲ್ಲ ಲೀಗಲ್ ಒಪಿನಿಯನ್ ಅವರೇ ಕೊಡ್ತಕ್ಕಂಥದ್ದು. ಅವ್ರ ಕಡೆ ಒಂದು ಒಪಿನಿಯನ್ ಮಾಡಿಸಿದ್ದೀವಿ. ಮತ್ತು ಸುಧಾರೆಡ್ಡಿ ಅಂತ ಅವರು ವಿದ್ಯಾಭಾಸ್ಕರ್ ಅವರ ಅಸಿಸ್ಟೆಂಟ್, ಈಗ ಸಪ್ರೇಟ್ ಆಫೀಸ್ ಮಾಡಿದ್ರು, ಅವ್ರ ಹತ್ರನೂ ಒಂದು ಒಪಿನಿಯನ್ ಮಾಡಿಸಿದ್ದೀವಿ. ಸೊ 40 ಎಕರ್ಸು 100% ಲೀಗಲ್ ಇದೆ ಮೇಡಮ್. ಏನೇ ಲೀಗಲ್ ಡಾಕ್ಯುಮೆಂಟ್ ಬೇಕಾದರೂ ನಾವು ಕೇಳಿದ್ರೆ ಕೊಡ್ತೀವಿ. ನಮ್ಮ ಕಡೆ ಟೋಟಲ್ ಸೆಟ್ ಇದೆ. ನಾವು ಒಪಿನಿಯನ್ ಬಗ್ಗೆ ಇಬ್ಬರು ಲಾಯರ್ ಕಡೆಯಿಂದ ಇಸ್ಕೊಂಡಿರೋದ್ರಿಂದ ಇದುವರೆಗೂ ನಾವು ಸುಮಾರು ಒಂದು 70 ಪ್ಲಾಟ್ ರಿಜಿಸ್ಟ್ರೇಷನ್ಸ್ ಆಗಿದೆ. ಯಾವುದೂ ಲೀಗಲ್ ಪ್ರಾಬ್ಲಮ್ ಅಂತ ನಮ್ಮಲ್ಲಿ ಫೇಲ್ಯೂರ್ ಆಗಿದೆ ಮೇಡಮ್. ಪ್ಲಾಟ್ ಕ್ಯಾನ್ಸಲ್ ಆಗಿಲ್ಲ, ತುಂಬ ಪರ್ಫೆಕ್ಟ್ ಆಗಿದೆ. 100% ಎಲ್ಲ ಲೀಗಲ್ ಆಗಿದೆ ಮೇಡಮ್ ಡಾಕ್ಯುಮೆಂಟ್. ಈಗ ಈ ಒಂದು ಫಾರ್ಮ್ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಲೋನ್ನ ಒಂದು ಫೆಸಿಲಿಟೀಸ್ ಏನಾದರೂ ಮಾಡಿಸ್ಕೊಡ್ತೀರಾ? ಖಂಡಿತ, ಒಳ್ಳೆ ಕ್ವಶನ್ ಕೇಳಿದ್ರಿ. ನೋಡಿ ಮೇಡಮ್, ಈಗ ನಮ್ಗೆ ಕಳೆದ ವಾರದಲ್ಲಿ ಒಂದು ಲೇಔಟ್ ಒಂದು ಮಾಡಿದ್ವಿ. ಅದರಲ್ಲೆಲ್ಲ ಲೋನ್ ಸಿಗುತ್ತೆ. ರಾಶಿ ಹೋಮೆ ಅಂತೇಳಿ ಅದಕ್ಕೆ ಲೋನ್ ಸಿಗ್ತಾ ಇತ್ತು. ಸೊ ಇದು ಬಂದು ಫಾರ್ಮ್ ಲ್ಯಾಂಡ್ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಮೇಡಮ್. ಸರ್ಕಾರದಲ್ಲಿ ಆ್ಯಕ್ಚುಲಿ ಅಗ್ರಿಕಲ್ಚರ್ ಲ್ಯಾಂಡಿಗೆ ಲೋನ್ ಕೊಡಲ್ಲ. ಸೊ ಹಂಗಾಗಿ ಇದಕ್ಕೆ ಲೋನ್ ಸಿಗೋದಿಲ್ಲ. ಸೊ ಅವ್ರು ಪರ್ಸನಲ್ ಲೋನ್ ಹತ್ರ ಮಾಡ್ಕೊಂಡು ಬೇಕಿದ್ರೆ ಇನ್ವೆಸ್ಟ್ ಮಾಡ್ಬೋದು. ಲೋನ್ಸು ಸಿಗೋದಿಲ್ಲ ಮೇಡಮ್ ಈ ಫಾರ್ಮ್ ಲ್ಯಾಂಡಿಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಒಂದು ಸೌಲಭ್ಯಗಳೊಂದಿಗೆ, ಸಾಕಷ್ಟು ಅಮ್ಯುನಿಟೀಸ್ಗಳೊಂದಿಗೆ, ತುಂಬ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ವ್ಯೂ ಒಟ್ಟಿಗೆ ಒಂದು ಗ್ರೀನರಿ ಜೊತೆಗೆ ಇರುವಂತಹ ಒಂದು ಫಾರ್ಮ್ ಲ್ಯಾಂಡ್ ಇದು ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಕೂಡ ಒಂದು ಕನಸಿರುತ್ತೆ ನಿಮ್ಮದೇ ಆಗಿರುವಂತಹ ಒಂದು ಫಾರ್ಮ್ ಲ್ಯಾಂಡನ್ನು ತೊಗೋಬೇಕು ಅಂತ. ಸೊ ಖಂಡಿತವಾಗ್ಲೂ ನಿಮಗೆ ಇದೊಂದು ಸುವರ್ಣ ಅವಕಾಶ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಈ ಒಂದು ಫಾರ್ಮ್ ಲ್ಯಾಂಡ್, ಅದು ಮ್ಯಾನೇಜರ್ ಫಾರ್ಮ್ ಲ್ಯಾಂಡ್ ಸಿಗ್ತಾ ಇದೆ. ಸೊ ಯಾರೆಲ್ಲ ಫಾರ್ಮ್ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ, ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇದೆ. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಪ್ಲಾಟನ್ನು ಈಗಲೇ ಬುಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಹಾಗಾದರೆ ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಆ್ಯಂಡ್ ಟೇಕ್ ಕೇರ್. ಬೈ ಬಾಯ್.